ದೇವರ ವಾಕ್ಯವು ಸತ್ಯವಾದದ್ದು, ಪರಿಶುದ್ಧವಾದದ್ದು. ಸತ್ಯವೇದದಲ್ಲಿ ಬರೆದಿರ್ತಕ್ಕಂಥ ಎಲ್ಲಾ ಮಾತುಗಳು ತಂದೆಯಾದ ದೇವರ ಬಾಯಿಂದ ಬಂದಂತ ಆತನ ಹೇಳಿಕೆಯಾಗಿದೆ. ಹೇಳಿಕೆ ಅಂತ ಹೇಳುವಾಗ is the direct statement of the Lord, direct statement of the God in heaven. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆತನ ಮಾತುಗಳನ್ನ ನಾವು ಕೇಳಿಸಿಕೊಳ್ಳಲಿಕ್ಕೆ ಕಾತರತೆಯಿಂದ ನಾವು ಇಷ್ಟು ಜನರು ಸೇರಿ ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ಕರ್ತನ ಕೃಪೆ ಆಶೀರ್ವಾದ ಉಂಟು ಎಂದು ನಾನು ಕರಾರುವಕ್ಕಾಗಿ ಹೇಳಬಲ್ಲೆ. ಏಕಂತ ಹೇಳಿದ್ರೆ ಮುಂದಿನ ಯಾವ ಕ್ಷಣದಲ್ಲಿ ನಾವು ಏನಾಗುತ್ತೇವೆ ಎಂಬುದನ್ನ ನಮಗೆ ಗೊತ್ತಾಗುವುದೇ ಇಲ್ಲ, ಗೊತ್ತಿಲ್ಲದ ಹಾಗೆ ಅನೇಕ ಅಪಾಯಗಳು, ಅಪಘಾತಗಳು ನಮಗೆ ವಿರುದ್ಧವಾಗಿ ಬರುವುದು ಉಂಟು. ನಮಗೆ ಮುಖ್ಯವಾಗಿ ದೇವರ ವಿರೋಧಿಯಾದ ಸೈತಾನನಿಂದ ಭಯಂಕರವಾದಂತ ಶೋಧನೆಗಳು ಅಡ್ಡಿಯಾಗುವುದುಂಟು. ಸೈತಾನನು ಬಹಳ ಮುಖ್ಯವಾಗಿ ಆರಿಸಿಕೊಂಡಂತ ಒಂದು ಮುಖ್ಯವಾದಂತ ಕರ್ತವ್ಯ ಈ ಲೋಕದಲ್ಲಿ ಯಾವುದು ಅಂತ ಹೇಳಿದ್ರೆ, ಅವನು ಯಾರನ್ನ ನುಂಗಲಿ ಎಂಬುದಾಗಿ ತಿರುಗುತ್ತಾ ಇದ್ದಾನೆ. ಅವರು ಅನೇಕರಲ್ಲಿ ಆ ಕಾರ್ಯವನ್ನ ಈ ಲೋಕದಲ್ಲಿ ಮಾಡುತ್ತಿರುವುದನ್ನು ನಾವು ಗಮನಿಸ್ತೇವೆ. ಅದರಲ್ಲೂ ಇವತ್ತಿನ ದಿನಗಳಲ್ಲಿ ನಾವು ದಿನಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನಾವು ನೋಡುವಾಗ ಬಹಳ ಆಶ್ಚರ್ಯ ಮತ್ತು ಭಯಪಡುವಂತ ಹೀನಾಯ ಕೃತ್ಯಗಳ ಘಟನೆಗಳ ವರದಿ ಬಹಳವಾಗಿ ಇದೆ. ಒಳ್ಳೆಯವರನ್ನು ಕೆಟ್ಟವರನ್ನಾಗಿ ಮಾಡ್ತಕ್ಕಂಥ ಎಷ್ಟೋ ಸುಳ್ಳು ಈ ಲೋಕದಲ್ಲಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಬಹಳ ಆತುರದಿಂದ ಕಾದಿದೆ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಒಬ್ಬರ ಒಂದು ತೇಜೋವಧೆಯನ್ನು ಮಾಡುವಂಥದ್ದು ಅಂದ್ರೆ, ಒಬ್ಬ ವ್ಯಕ್ತಿ ಬಹಳವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ತನ್ನ ಆತ್ಮ ಗೌರವವನ್ನ, ತನ್ನ ಕುಟುಂಬ ಗೌರವವನ್ನ, ಸಭೆಯಲ್ಲಿರ್ತಕ್ಕಂಥ ಗೌರವವನ್ನ ಕಾಪಾಡಿಕೊಳ್ಳುವಾಗ ಸೈತಾನನು ಅದನ್ನ ಛಿದ್ರ ಮಾಡಿ ಅವನ ತೇಜೋವಧೆ ಮಾಡುವಂತ ಅನೇಕ ವಿಷಯಗಳನ್ನ ಈ ಲೋಕದಲ್ಲಿ ಈಗ ಒಂದೊಂದಾಗಿ ಇಟ್ಟಿದ್ದಾನೆ. ನೀವು ಗ್ರಹಿಸಿಕೊಳ್ಳಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿವಂತಿಕೆ ಅಂತ ಹೇಳಿದರೆ, ಈಗ ವಾಟ್ಸಪ್ಗಳಲ್ಲಿ ಎಲ್ಲದರಲ್ಲಿ ಕಳಿಸ್ತಾ ಇದ್ದಾರೆ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕಿದರೆ ನಿಮ್ಮ ಎಲ್ಲಾ ವಿಷಯಗಳನ್ನ AI ಎನ್ನುವ ಒಂದು ತಂತ್ರಾಂಶದಲ್ಲಿ ನಿಮಗೆ ಬರ್ತದೆ ಎಂಬುದಾಗಿ. ಬಹಳ ಅಪಾಯಕರವಾದಂತ ಸಂದೇಶಗಳು. ನಾವೇನಾದ್ರೂ ನಮ್ಮ ಡೇಟ್ ಆಫ್ ಬರ್ತ್ಗಳನ್ನ ಅದಕ್ಕೆ ಹಾಕಿದರೆ ಖಂಡಿತವಾಗಿ ನಾವು ಮೋಸ ಹೋಗ್ತೇವೆ. ಬಹುಶಃ ನಮ್ಮ ಈ ಲೋಕದ ಜೀವಿತಕ್ಕೆ ಬಹಳವಾಗಿ ಕುಂದುಂಟಾಗುವುದರಲ್ಲಿ, ಅಡ್ಡಿ ಉಂಟಾಗುವುದರಲ್ಲಿ, ಅಪಾಯ ಉಂಟಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಇವತ್ತಿನ ಯವನಸ್ಥ ಮಕ್ಕಳು ಬಹಳವಾಗಿ ಬಲಿಯಾಗುವುದನ್ನು ನಾವು ಗಮನಿಸಿದ್ದೇವೆ. ಮತ್ತು ವ್ಯಭಿಚಾರ ಎಂಬ ಪಾಪ ಈ ಭೂಲೋಕದಲ್ಲಿ ಹೆಜ್ಜೆಗೂ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಬಹಳ ದುಃಖದ ಸಂಗತಿ. ಸೊದೋಮ್ ಗೋಮರ ಅದು ವ್ಯಭಿಚಾರಕ್ಕೆ ಪ್ರಸಿದ್ಧವಾದಂತ ಒಂದು ಪಟ್ಟಣವಾಗಿತ್ತು. 2 ಪಟ್ಟಣಗಳು. ಸೊದೋಮ್ ಗೋಮರದಲ್ಲಿದ್ದಂತ ಬಹಳ ದೇವರು ಅಸಹ್ಯ ಪಡುವಂತ ಒಂದು ಪಾಪ ಏನು ಅಂತ ಹೇಳಿದರೆ, ಸಲಿಂಗರತಿ ಅಂತ ಹೇಳಿದ್ರೆ ಹೋಮಿಸೆಕ್ಸ್, ಗಂಡಸನ್ನ, ಹೆಂಗಸನ್ನ, ಇಲ್ಲ ಹೆಂಗಸು ಪ್ರಾಣಿಯನ್ನ ಈ ರೀತಿ ಸಂಗಮ ಮಾಡುವಂತ ಅಯೋಗ್ಯ, ಅಸಹ್ಯವಾದಂತ ಕಾರ್ಯಗಳು ಆ ಪಟ್ಟಣದಲ್ಲಿ ಇದ್ದದ್ದನ್ನ ದೇವರು ನೋಡಿ ರೋಸಿ ಹೋಗಿ ಪರಲೋಕದಿಂದ ಬೆಂಕಿಯನ್ನ ಸುರಿಸಿ ಆ ಪಟ್ಟಣವನ್ನು ನಾಶ ಮಾಡಿಬಿಟ್ಟನು. ನಾವು ಸತ್ಯವೇದದಲ್ಲಿ ಓದ್ತೇವೆ, ಅದನ್ನ ಆ ಬೋಧನೆಯನ್ನ ಅನೇಕ ಬಾರಿ ನಾವು ಕೇಳುತ್ತಲೇ ಬಂದೇವೆ. ಆದರೆ ಈ ಕೃಪಾಕಾಲ, ಸಭೆಯ ಕಾಲ ಅಂತ ಹೇಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಿಮ್ಮೆಲ್ಲರ ಪಾಪವನ್ನು ತನ್ನ ಮೈ ಮೇಲೆ ಹೊತ್ತುಕೊಂಡು ಕೊಲ್ವರಿಯ ಕ್ರೂಜೆಯ ಮೇಲೆ ಭಯಂಕರವಾದಂತ ಮರಣ ವೇದನೆಯನ್ನು ಅನುಭವಿಸಿ ಅವನು ಮರಣದಂಡನೆಗೆ ಗುರಿಯಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದನು, ಮರಣವನ್ನು ಅನುಭವಿಸಿದನು.
ಅದಾದ ನಂತರ ಕರ್ತನು ದೇವರು ಆತನನ್ನ ಮೃತ್ಯುಂಜಯಶೀಲನಾಗಿ ಎಬ್ಬಿಸಿ ಪರಲೋಕ ಮೇಲ್ಗಡೆಯಲ್ಲಿ ಬಲಪಾರ್ಶ್ವದಲ್ಲಿ ಸಿಂಹಾಸನದಲ್ಲಿ ಕೂರಿಸಿಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸ್ತದೆ. ಅದನ್ನು ನಂಬಿದವರಿಗೆ ರಕ್ಷಣೆ ಇದೆ. ಅದನ್ನು ನಂಬಿದವರಿಗೆ ಪಾಪದಿಂದ ಬಿಡುಗಡೆ ಇದೆ. ಕ್ರಿಸ್ತನಾದ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಂಬಿಕೆ ಇಟ್ಟವರಿಗೆ ಯಾವುದೇ ಕಾರಣಕ್ಕೂ ಅವರು ನರಕ ದಂಡನೆಗೆ ಹೋಗುವುದಿಲ್ಲ, ಮರಣವನ್ನ ಅನುಭವಿಸುವುದಿಲ್ಲ. ಅವರು ದೇವರ ಮಕ್ಕಳಾಗಿದ್ದಾರೆ. ಅವರನ್ನ ಕರ್ತನು ಇಷ್ಟರಲ್ಲೇ ತನ್ನ ಬಳಿಗೆ ಎತ್ತಿಕೊಳ್ತಾನೆ, ಕರೆದುಕೊಳ್ತಾನೆ ಎಂಬ ಆ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಉಸಿರಾಡುತ್ತಿದ್ದೇವೆ ಎಂಬುದರೆ ತಪ್ಪಾಗಲಾರದು. ಯಾಕಂತ ಹೇಳಿದರೆ, ನಾವು ಸೇವಿಸುವಂತ ಆಹಾರದಿಂದ ಹಿಡಿದು, ನಾವು ಸೇವಿಸುವಂತ ಗಾಳಿಯಿಂದ ಹಿಡಿದು, ನಾವು ಸೇವಿಸುವಂತ ನೀರಿನಿಂದ ಹಿಡಿದು, ನಾವು ಧರಿಸ್ತಕ್ಕಂಥ ಬಟ್ಟೆಗಳಿಂದ ಹಿಡಿದು, ನಾವು ಉಪಯೋಗಿಸುವಂತ ಸೋಪ್ ಇರಬಹುದು ಅಥವಾ ಇನ್ಯಾವುದೇ ಒಂದು ವಸ್ತುಗಳಿರಬಹುದು, ಇವೆಲ್ಲವೂ ಕಲ್ಮಶಗೊಂಡು ಈ ದಿವಸ ಮನುಷ್ಯನಿಗೆ ರೋಗ ಪ್ರಾಪ್ತಿ ಮಾಡುವ ರೀತಿಯಲ್ಲಿ ವಿನ್ಯಾಸಗೊಳ್ಳುತ್ತಿರುವುದನ್ನು ನಾವು ಗಮನಿಸಿದ್ದೇವೆ. ನಂಬಿಕೆಯನ್ನ ಉಳಿಸಿಕೊಂಡಂತದ್ದು ಈ ಲೋಕದಲ್ಲಿ ಒಂದು ಸೆಕ್ಟರ್, ಒಂದು ಕ್ಷೇತ್ರ ಇತ್ತು. ಅದು ಆಗಿನ ಕಾಲದಲ್ಲಿ ಅವರು ಆ ರೋಗಿಗೆ ದೇವರ ಸಮಾನ ಆಗಿದ್ದ ಅಂತ ಎಂಬುದಾಗಿ ಹಳೆಬರು ಹೇಳುತ್ತಾರೆ. ಅದು ನಿಜವಾಗಿತ್ತು. ಹೇಗೆ ಅಂತ ಹೇಳಿ, ವೈದ್ಯರು ತಾವು ಕಲಿತಂತ ವೈದ್ಯಕೀಯ ವಿದ್ಯೆಯನ್ನ ತಮ್ಮ ಬಳಿ ಬಂದಂತ ರೋಗಿಯನ್ನ ಪರೀಕ್ಷಿಸಿ ಆ ರೋಗವನ್ನ ವಾಸಿ ಮಾಡಿ ಅವನ ಹೊಸಬನಾಗಿ ಮಾಡಿ ಅವನು ಆರೋಗ್ಯವಾಗಿ ಓಡಾಡುವುದನ್ನು ನೋಡಿ ಸಂತೋಷ ಪಡುತ್ತಿದ್ದರು. ಕಣ್ಣಾರೆ ಕಂಡಿರುವಂತದ್ದು, ನಾನು ಅನುಭವಿಸಿರ್ತಕ್ಕಂಥ ಒಂದು ಸಾಕ್ಷಿ ಅಂದರೆ ತಪ್ಪಾಗಲಾರದು. ನಾನು ಒಂದು ಸಲ ನನಗೆ ಟೈಫಾಯ್ಡ್ ಆಗಿ ಲಿವರ್ ಜಾಂಡೀಸ್ ಆಗಿ ಎದಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇದೇ ಮಳವಳ್ಳಿಯಲ್ಲಿ ಒಬ್ಬರು ಡಾಕ್ಟರ್ ಇದ್ರು, ಅವರ ಹೆಸರು ಗಜರಾಜನ್ ಅಂತೇಳಿ. ಎಲ್ಲೂ ಹೋಗ್ಲಿಲ್ಲ. ಅನೇಕ ಡಾಕ್ಟರ್ಗಳ ಹತ್ರ ಹೋದಾಗ ತುಂಬಾ ಸೀರಿಯಸ್ ಆಯ್ತು, ಬದುಕೋದಕ್ಕೆ ಸಾಧ್ಯ ಇಲ್ಲ ಇವರು ಅನ್ನೋ ಮಟ್ಟಕ್ಕೆ ಎಲ್ಲರೂ ತೀರ್ಮಾನ ತಗೊಂಡಂತ ಸಂದರ್ಭದಲ್ಲಿ ಅವರು ಅವರ ಕ್ಲಿನಿಕ್ ಒಳಗಡೆ ಕರ್ಕೊಂಡೋಗಿ ನನಗೆ ಚಿಕಿತ್ಸೆ ಕೊಟ್ಟಂತ ಸ್ಥಳ ಅವ್ರದ್ದೊಂದು ಸ್ಟೋರ್ ರೂಮ್. ಆ ಸ್ಟೋರ್ ರೂಮ್ ಕೇಳಿಸ್ತಾ ಇದೆಯಾ? ಆ ಸ್ಟೋರ್ ಇಲ್ಲ ನಮ್ಗೆ ಸ್ವಲ್ಪ ಶಬ್ದ ಮಾಡಿ ಅಥವಾ ಇದು ಮೈಕ್ ಕೈಯಲ್ಲಿ ಇಟ್ಕೊಂಡು ಮಾತಾಡೋದ್ರೆ ಬಹಳ ಆಸಕ್ತಿಯಿಂದ ಕಾಯ್ತಾ ಇದ್ವಿ. ಒಳ್ಳೆ ಸಬ್ಜೆಕ್ಟ್. ದಯಮಾಡಿ ಓಕೆ ದಯಮಾಡಿ ಈಗ ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಂತ ಕಾಣುತ್ತೆ ನೋಡಿ. ಸ್ವಲ್ಪ ಡಿಸ್ಟೆನ್ಸ್ ಹೋಗಿದೆ, ಮಾತಾಡ್ತಾ ಇದನ್ನ ಮರ್ತಿದ್ದೆ. ರೈಟ್ ಓಕೆ, ಥ್ಯಾಂಕ್ ಯು ಅಣ್ಣ. ಆ ಸ್ಟೋರ್ ರೂಮ್ ಹೇಗಿತ್ತು ಅಂತ ಹೇಳಿದ್ರೆ, ಬಹಳ ಕೊಳೆಯಿಂದ ಸ್ಥಳ, ಅದು ಕೊಳೆ ಇದ್ದ ಸ್ಥಳ. ಅವ್ರನ್ನ ಮಲಗಿಸುವಂತ ಒಂದು ಹಳೆ ಕಾಟ್ ಮೇಲೆ ಧೂಳ್ನ ಹಿಂಗೆ ಓಡಿಸ್ಬಿಟ್ಟು ಒಂದು ಹಳೆ ಬಟ್ಟೆಯಲ್ಲಿ ಧೂಳು ಹೊಡೆದು ಮಲಗಿಸಿ ನನಗೆ ಅವರು ಬೆಳಿಗ್ಗೆ ಡ್ರಿಪ್ಸ್ ಹಾಕ್ತಾ ಇದ್ರು. ಅದ್ರ ಜೊತೆಗೆ ಅವರು ಮೆಡಿಸಿನ್ ಮಿಕ್ಸ್ ಮಾಡಿ ಹಾಕ್ತಾ ಇದ್ರು. 1 ದಿನ ಹಾಕಿದ್ರು, 2 ದಿನ ಹಾಕಿದ್ರು, 3 ದಿನ ಹಾಕಿದ್ರು, 4 ದಿನ ಹಾಕಿದ್ರು. ಆದರೆ 2ನೇ ದಿನದಲ್ಲಿ ನನ್ನನ್ನ ಹಿಡ್ಕೊಂಡು ಕರ್ಕೊಂಡೋಗಿ ಮಲಗಿಸಿದಂತ ಸಮಯ 1ನೇ ದಿನ. 2ನೇ ದಿನ ಒಬ್ಬರೇ ಹಿಡ್ಕೊಂಡು ಬಂದು ಮಲಗಿಸಿದಂತ ಸಮಯ. 3ನೇ ದಿನದಲ್ಲಿ ನಾನೇ ನಡ್ಕೊಂಡು ಹೋದಂತ ಸಮಯ. 4ನೇ ದಿನದಲ್ಲಿ ನಾನೇ ಸೈಕಲ್ ಮೇಲೆ ಹೋಗಿ ಬೈಸಿಕಲ್ ಮೇಲೆ ಹೋದಾಗ ಅವರು ಅದೇ ಟ್ರೀಟ್ಮೆಂಟ್ ಅನ್ನ ಕೊಟ್ರು. ಆಗ ಅಲ್ಲಿ ನನ್ನ ಜೊತೆ ಬಂದಿದ್ದವ್ರಿಗೆ ಕರೆದು ಹೋಗಿ, ನೋಡಿದ್ರ ನಿಮ್ಮ ಸ್ಟೀವನ್ಸನ್ ಹೆಂಗಾದ್ರು, ಅವತ್ತೆಲ್ಲರೂ ಹಿಡ್ಕೊಂಡು ಬಂದು ಮಲಗಿಸಿದ್ರಿ. 4th ಡೇ 4 ದಿನಕ್ಕೇನೆ ಅವರು ಎಷ್ಟು ಹುಷಾರಾದ್ರು, ನಡ್ಕೊಂಡು ಬಂದು ಸೈಕಲ್ ಮೇಲೆ ಬಂದಿದ್ದಾರಂತೆ. ನನಗೆ ಬಹಳ ಸಂತೋಷ ಅಂದ್ರು. ಅಂದ್ರೆ ವೈದ್ಯಕೀಯ ಪ್ರಪಂಚ ಆ ದಿವಸ ಒಬ್ಬ ರೋಗಿಯನ್ನು ವಾಸಿ ಮಾಡುವುದರಲ್ಲಿ ಸಂತೋಷ ಪಡುವಂತ ಪ್ರಪಂಚ ಅದಾಗಿತ್ತು. ಆದರೆ ಇವತ್ತಿನ ಕಾಲ ಭಯ ಹುಟ್ಟಿಸುವಂತ, ಅನುಮಾನ ಪಡುವಂತ ರೀತಿಯಲ್ಲಿ ಆ ವೈದ್ಯಕೀಯ ಲೋಕ ನಮಗೆ ಭ್ರಮಿಸಿದೆ, ಪರಿಣಮಿಸ್ತಾ ಇದೆ. ನಮಗೆ ಉತ್ತಮವಾದಂತ ವೈದ್ಯರನ್ನ ಆ ದೇವರೇ ನಮಗೆ ಒದಗಿಸಿಕೊಡ್ಬೇಕು. ಖಂಡಿತವಾಗಿ ನನಗೆ, ನನ್ನ ಕುಟುಂಬಕ್ಕೆ ನಾರಾಯಣ ರುದ್ರಾಲಯ ಮತ್ತು ಇನ್ನೂ ಅನೇಕ ಕಡೆ ಒಳ್ಳೆಯ ವೈದ್ಯರನ್ನ ನಮಗೆ ದೇವರು ಕೊಟ್ಟಿದ್ದಾನೆ. ಅವರು ಕಮರ್ಷಿಯಲ್ ಮೈಂಡ್ ಅಲ್ಲ, ಅವರು ನಮ್ಮನ್ನ ನೋಡ್ತಾ ಇರುವಲ್ಲೇ ತುಂಬಾ ಪ್ರೀತಿಯಿಂದ ಔಷಧಿಗಳನ್ನ ಕೊಡ್ತಾರೆ. ನಾನು ಅವರ ಒಂದು ಶುಶ್ರೂಷೆಯಲ್ಲಿ ನಾನು, ನನ್ನ ಪತ್ನಿ, ನನ್ನ ಮಕ್ಕಳು, ನನ್ನ ಕುಟುಂಬ ಬಹಳ ಕ್ಷೇಮವಾಗಿದ್ದೇವೆ. ದೇವರ ಅನುಗ್ರಹ. ಇದು ಯಾಕೆ ಈ ಬೇಸಿಕ್ ಗಳನ್ನ ನಿಮಗೆ ಹೇಳಿದೆ ಅಂತ ಹೇಳಿದ್ರೆ, ಯಾಕೆಂತ ಹೇಳಿದರೆ,
ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯನ್ನ ಕಲಿಯುವಾಗ ಇಲ್ಲಿವರೆಗೆ ನಾನು ಹೇಳಿದಂಥದ್ದು ನಂಬರ್ 1 ಮೊದಲನೇದೇನು, ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ನಾವು ಇದ್ದೇವೆ, ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ. ನಾನು ಕಳೆದ ಬಾರಿ ಅದೇ 4ನೇ ಅಧ್ಯಾಯದ 23ನೇ ವಚನವನ್ನ ನಿಮಗೆ ಓದಿ ತಿಳಿಸಿದೆ. 23, 22ರ ವಚನದಿಂದ ನಾನು ಓದ್ತೇನೆ. ನಿಮಗೆ ಬೇಸರಿಕೆ ಆಗಬಹುದು, ಇದೇನು ಅದಲ್ಲೇ ಇದಾರೆ ಮುಂದೆ ಬರ್ಲಿಲ್ಲ ಅಂತ ಹೇಳಿ. ಮುಂದೆ ಬರ್ತೇನೆ, ಇವತ್ತು ಮುಂದಕ್ಕೆ ಬರ್ತೇನೆ. ಆದ್ರೆ ನೋಡಿ 22ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವಾಗ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ಅಂದ್ರೆ ನಮ್ಮನ್ನ ನಿಮ್ಮನ್ನ ಸೃಷ್ಟಿ ಮಾಡಿದಂತಹ ದೇವರು ಕರ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ತಂದೆಯಾದ ದೇವರು, ಆತನು ಕೂಡ ಒಬ್ಬರಲ್ಲಿ ಒಬ್ಬರು ಇರ್ತಕ್ಕಂಥವರು, ತ್ರಯಕತ್ವ ಉಳ್ಳ ದೇವರು. ತಂದೆ ಏನು ಹೇಳಿದ್ದಾನೋ ಅದನ್ನೇ ಮಾಡುವಂತ ಕರ್ತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನಮ್ಮನ್ನ ನಿಮ್ಮನ್ನ ಅಷ್ಟೇ ಅಲ್ಲ, ದೇವದೂತರನ್ನು, ಇಹವನ್ನು ಪರವನ್ನು, ಕಣ್ಣಿಗೆ ಕಾಣುವಂಥದ್ದನ್ನು ಕಣ್ಣಿಗೆ ಕಾಣದಿರುವಂಥದ್ದನ್ನು ಎಲ್ಲವನ್ನು ಸೃಷ್ಟಿಗೆ ಮೂಲಕರ್ತರು ಆತನಿಗೋಸ್ಕರ ಉಂಟಾಯಿತು ಎಂಬುದಾಗಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ಓದ್ತೇವೆ. ಆತನೇ ಉಪದೇಶ ಮಾಡ್ತಾ ಇದ್ದಾರೆ ಈ ವಾಕ್ಯ ಭಾಗದಲ್ಲಿ, ನೀವು ಗಮನಿಸ್ರಿ. ಈಗ ಉಪದೇಶ ನಾನು ಅಲ್ಲ, ಯಾರೋ ಒಬ್ಬರು ದೊಡ್ಡ ದೊಡ್ಡ ಸ್ಕಾಲರ್ ಅಲ್ಲ, ಅದು ದೊಡ್ಡ ಸೇವಕರಲ್ಲ, ಭಯಂಕರವಾದಂತ ಬುದ್ಧಿ ಜ್ಞಾನ ಉಳ್ಳಂತ ವ್ಯಕ್ತಿಯೂ ಅಲ್ಲ. ಈ ಉಪದೇಶವನ್ನ ಮಾಡ್ತಿರುವವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಇದನ್ನ ನೀವು ಮರಿಬೇಡ್ರಿ, ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಟುಕೊಳ್ರಿ. ಇನ್ನ ಒಂದು ತತ್ವವನ್ನ ನಿಮಗೆ ಇವತ್ತು ನಾನು ಹೇಳ್ಕೊಡ್ತೇನೆ. ನಿಮ್ಮ ಎಲ್ಲಾ ಜಂಜಾಟದ ಜೀವನದಲ್ಲಿ, ಎಲ್ಲಾ ಆಗು ಹೋಗುಗಳಲ್ಲಿ, ಎಲ್ಲಾ ಸಮಯಗಳಲ್ಲಿ ಈ ವಾಕ್ಯ ಯಾವುದು, ಈಗ ಹೇಳುವಂತ ವಾಕ್ಯದ ಪ್ರಕಾರ, ಯೇಸುವಿನ ಸತ್ಯೋಪದೇಶದ ಪ್ರಕಾರ ನೀವು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ಮರಿಸಬೇಕು, ಆತನ ಜೊತೆ ನೀವು ಮಾತನಾಡಬೇಕು, ಆತನ ಮೂಲಕ ತಂದೆಯಾದ ದೇವರೊಂದಿಗೆ ನಿಮ್ಮದೇ ಆದ ಆತ್ಮದಲ್ಲಿ ಅವನನ್ನ ಮಾತಾಡುತ್ತಾ ಇರ್ಬೇಕು. ನೀವು ವೆನ್ಎವರ್ ಗೋ ಟು ದ ಎವ್ರಿವೇರ್, ನೀವು ಎಲ್ಲಿ ಬೇಕಾದ್ರೂ ಹೋಗ್ರಿ. ನೀವು ನಿಮ್ಮ ಕೆಲಸಗಳಿಗೆ ಹೋಗುವಾಗ, ಸ್ಕೂಟರ್ ಓಡಿಸುವಾಗ, ಕಾರ್ ಓಡಿಸುವಾಗ, ಇಲ್ಲ ಪ್ರಯಾಣಗಳನ್ನ ಮಾಡುವಾಗ, ಬಸ್ಸಲ್ಲೋ ಫ್ಲೈಟಲ್ಲೋ ಎಲ್ಲೋ ಪ್ರಯಾಣ ಮಾಡುವಾಗ, ಹತ್ತುವಾಗ, ಇಳಿಯುವಾಗ, ತಿನ್ನುವಾಗ, ಕುಡಿಯುವಾಗ, ಮಲಗುವಾಗ, ಎದ್ದೇಳುವಾಗ, ಎಲ್ಲಾ ಸಮಯಗಳಲ್ಲಿ ನಿಮ್ಮ ಸಮಯಕ್ಕೆ ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ. ಈ ಲೋಕದ ಆಯುಷ್ಕಾಲ ನಮಗೆ ಏನು ಕರ್ತನು ಕೊಟ್ಟಿದ್ದಾನೆ, ಅದರಲ್ಲಿ ನಾವು ಯಾವ ಯಾವ ಕ್ಷೇತ್ರಗಳಲ್ಲಿ ನಮ್ಮ ಸಮಯವನ್ನ ಕಲಿತಾ ಇದ್ದೇವೆ ಎಂಬುದಾಗಿ ಬಹಳ ಮುಖ್ಯ. ಆ ಸಮಯಗಳಲ್ಲಿ ಎಡಬಿಡದೆ ನೀವು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಮಾತಾಡುತ್ತಿರಬೇಕು. ಏನಂತ, ಸ್ವಾಮಿ ನಿನಗೆ ಸ್ತೋತ್ರ, ನಿನಗೆ ಕೊಂಡಾಡ್ತೇವೆ ಸ್ವಾಮಿ, ನಿನ್ನ ಬಲವುಳ್ಳ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಪ್ರಭುವೇ. ಈಗ ನಾನು ಹೋಗ್ತಿರುವಂತ ಕೆಲಸ, ನಾನು ನಡೆದುಕೊಂಡು ಹೋಗ್ತಾ ಇದ್ದೀನಿ, ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ನಾನು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ, ನನಗೆ ಸುತ್ತ ಇಂಥವರೆಲ್ಲ ಇದ್ದಾರೆ, ಇಲ್ಲಿ ಹೀಗಿದೆ, ಎಲ್ಲ ರಿಪೋರ್ಟ್ ಮಾಡ್ಬೇಕು. ಎವ್ರಿ ಟೈಮ್, ಈಚ್ ಅಂಡ್ ಎವ್ರಿ ಪ್ರತಿಯೊಂದು ವಿಷಯವನ್ನ ನೀವು ರಿಪೋರ್ಟ್ ಮಾಡಬೇಕು. ಈಗ ನೀವು ಕುಳಿತುಕೊಂಡು ಈಗ ನೀವು ಮಾಡ್ತಿರೋದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ. ಓ ದೇವರೇ, ನಾನು ಇವತ್ತು ಝೂಮ್ ಮೀಟಿಂಗ್ ಬಂದಿದ್ದೇನೆ, ನನ್ನ ಜೊತೆಗೆ ಸುಮಾರು ಎಷ್ಟೋ ಜನ ಬಂದು ಸೇರಿದ್ದಾರೆ. ಈಗ 13 ಜನ ಬಂದಿದ್ದಾರೆ, ಅವ್ರ ಜೊತೆಯಲ್ಲಿ ನಾನಿದ್ದೇನೆ. ನಾನೀಗ ವಾಕ್ಯವನ್ನ ಕೇಳ್ತಾ ಇದ್ದೇನೆ. ಯೇಸುವೆ, ಸ್ಟೀವನ್ಸನ್ ಕುಮಾರ್ ಮಾತಾಡ್ತಾ ಇದ್ದಾರೆ, ನಾಳೆ ಇಂಥವ್ರು ಮಾತಾಡ್ತಾರೆ, ನಾಳೆದು ಇಂಥವ್ರು ಮಾತಾಡ್ತಾರೆ. ಇವ್ ರಿಪೋರ್ಟ್ ಮಾಡಿ. ಈ ಸೈತಾನನು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ, ನಮ್ಮ ಮೇಲೆ ಯಾವಾಗಲೂ ಅವನು ಚಾಡಿ ಹೇಳ್ತಾನೆ. ಅವನು ಸುಳ್ಳುಕೋರನು, ಸುಳ್ಳಿಗೆ ಮೂಲ ಪುರುಷನು, ಚಾಡಿಕೋರ ಅವನಿದ್ದಾನಲ್ವಾ ನಮ್ಮ ಜೊತೆಯಲ್ಲಿ. ಈಗ ನಾವು ಚಾಡಿ ಹೇಳ್ಬೇಕು. ಚಾಡಿ ಹೇಳುವುದು ಅಂತ ಹೇಳಿದ್ರೆ ನಾವು ಸ್ತೋತ್ರ ಸಲ್ಲಿಸುವಂಥದ್ದು. ನಾವು ಅದನ್ನ ಎಲ್ಲಿ ಓದ್ತೇವೆ? ಥೆಸಲೋನಿಕದವರ ಬರೆದ ಪತ್ರಿಕೆ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ, ಐ ಥಿಂಕ್, ದಯಮಾಡಿ ನನ್ನೊಂದಿಗೆ ತೆಗಿರಿ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ ಕೊನೆಯ ಅಧ್ಯಾಯ, ಇಲ್ಲ, ಒಂದು ನಿಮಿಷ.
ಹಾ ಸಾರಿ, 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಕೊನೆಯ ಭಾಗಕ್ಕೆ 17 ಅಂತ 18ನೇ ವಚನವನ್ನ ನೀವು ಗಮನಿಸಿರಿ. ಈಗ ನಾನು ಹೇಳಿದಂತ ವಾಕ್ಯ ಅಲ್ಲಿದೆ. ಯಾವಾಗಲೂ ಸಂತೋಷಿಸಿರಿ. ಯಾವಾಗ ಸಂತೋಷ ಬರ್ತದೆ ನಮಗೆ? ಸೊ ನಮ್ಮ ಒಬ್ಬ ಹೋಲ್ಡರ್, ನನ್ನ ಕೈ ಹಿಡಿದಿರೋನು ನನ್ನ ಜೊತೆಲಿದ್ದಾನೆ. ಅವನು ಏನೇ ಆಗಿರ್ಬೋದು, ನನಗೆ ಏನೂ ಆಗಲ್ಲ, ನನ್ ಕಾಪಾಡ್ತಾನೆ. ಅವನ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಮಾತಾಡಿ, ನೀವು ಮಾತಾಡಿ, ಯಾವಾಗಲೂ ಮಾತಾಡ್ತಾ ಇರಿ. ನಿದ್ರೆ ಮಾಡುವಾಗಲೂ ಆತನು ಮಾತಾಡ್ತಾನೆ. ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ದೇವರ ವಾಕ್ಯವನ್ನ ನಮ್ಮ ಕಿವಿಯಲ್ಲಿ ತುಂಬುತ್ತಾನೆ ಆತನು. ಅಷ್ಟು ಸುಲಭವಾಗಿ ತೂಕುಡಿಸ್ತಾ ಇಲ್ಲ, ನಿದ್ರಿಸ್ತಾ ಇಲ್ಲ ನಮ್ಮ ಕರ್ತನು. ಅದರ ಪ್ರಕಾರ, ಈ ವಾಕ್ಯದ ಪ್ರಕಾರ ಯಾವಾಗಲೂ ಸಂತೋಷಿಸಿರಿ, ಎಡ ಬಿಡದೆ ಪ್ರಾರ್ಥನೆ ಮಾಡ್ರಿ. ಅಂದ್ರೆ ನಾವು ನಿದ್ರೆಯಿಂದ ಎದ್ದ ತಕ್ಷಣನೇ ನೀವು ಸಾಂಪ್ರದಾಯಿಕವಾಗಿ ಮೊಣಕಾಲಾಕಿ ಅದು ಮಾಡ್ರಿ, ಬೇಡ ಅಂತ ನಾನು ಹೇಳೋದಿಲ್ಲ, ಅದೇನ್ ತಪ್ಪ. ನೀವು ಮನೆಯಿಂದ ನಿಮ್ಮ ಬೆಡ್ಡಿಂದ ಇಳಿದು ಹೊರ ನಡ್ಕೊಂಡು ಹೋಗುವಾಗ ಮಾತಾಡ್ತಾ ಇರಿ ದೇವರ ಹತ್ರ. ಯೇಸು ಸ್ವಾಮಿ ಹತ್ರ ಮಾತಾಡ್ತಾ ಇರಿ. ಬಚ್ಚಲ ಮನೆಗೆ ಹೋಗುವಾಗ ನೀವು ಯೇಸು ಸ್ವಾಮಿ ಹತ್ರ ಮಾತಾಡ್ತಾ ಇರಿ. ಹೋಗುವಾಗ ಯೇಸು ಸ್ವಾಮಿ ಹತ್ರ ಮಾತಾಡ್ತೀರಿ. ಊಟ ಮಾಡುವಾಗ ಯೇಸು ಸ್ವಾಮಿ ಹತ್ರ ಮಾತಾಡ್ತಾ ಇರಿ. ಯೇಸು ಸ್ವಾಮಿ ಜೊತೆನಲ್ಲಿ ನಿರಂತರವಾದಂತ ಕಾನ್ವರ್ಸೇಷನ್ ನ ಇಟ್ಕೊಳ್ಬೇಕು. ನೀವು ಆ ಒಂದು ಲೈಫ್ ನ ನಿಮ್ಮ ಜೀವನಕ್ಕೆ ಅಳವಡಿಸಿಕೊಂಡ್ರೆ ಏನಂತೆ, ಎಲ್ಲದರಲ್ಲಿಯೂ ಏನಂತೆ, ಯಾವಾಗಲೂ ಸಂತೋಷ ನಮಗೆ ಇರ್ತದೆ ಎಂಬುದಾಗಿ ಈ ವಾಕ್ಯವು ತಿಳಿಸ್ತದೆ. ಮತ್ತೆ 18ನೇ ವಚನ ಏನ್ ಹೇಳ್ತದೆ? ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಬಹುಶಃ ಒಂದು ಸಮಯ ನಾವು ಯಾವುದೋ ಒಂದು ಪಾಪವೇ ಮಾಡುವಂತ ಒಂದು ಸಂದರ್ಭ ನಮಗೆ ಎದುರಾಗಬಹುದು. ನಮಗೆ ಬಲವಾದಂತಹ ಶೋಧನೆ ಬಂದೇ ಬಿಡ್ತದೆ. ಒಂದು ಪಾಪ ಮಾಡ್ಲಿಕ್ಕೋ, ತಪ್ಪು ಮಾಡ್ಲಿಕ್ಕೋ, ಅಥವಾ ಒಬ್ಬ ಸಹೋದರನ ಬಗ್ಗೆ, ಒಬ್ಬ ಸಹೋದರಿ ಬಗ್ಗೆ, ಒಂದು ಕುಟುಂಬದ ಮಕ್ಕಳ ಬಗ್ಗೆ, ಅಥವಾ ಯಾವುದೋ ಒಂದು ಕುಟುಂಬದ ಬಗ್ಗೆಯೋ ನಾವು ಹೀನಾಯವಾಗಿ ವರ್ತಿಸುವಂತ, ವಿರುದ್ಧವಾಗಿ ವರ್ತಿಸುವಂತ, ನಾವು ವಿರುದ್ಧವಾಗಿ ಹೋಗುವಂತ ಪರಿಸ್ಥಿತಿಗಳು ಬರಬಹುದು. ಪಾಪ ಮಾಡುವಂತ ಶೋಧನೆಗಳು ನಮಗೆ ಯಾವಾಗ್ಲೂ ಇದೆ. ನೀವು ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಂದು ಬಾರಿ ನಾನು ತೆಗೆದು ಮಾತಾಡ್ತೀನಿ, ಪಾಪ ಎಂದರೆ ಎಂಬುದಾಗಿ. ಇಂಥ ಪರಿಸ್ಥಿತಿಯಲ್ಲಿಯೂ ಕೂಡ ನೀವು ಕರ್ತನ ಜೊತೆ ಮಾತಾಡ್ಬೇಕು. ಏನಪ್ಪಾ, ನಾನಿವತ್ತು ಯಾವುದೋ ಸರಿಯಾದ ತಪ್ಪೆ ಮಾಡುವಂತ ಸ್ಥಿತಿಲಿ ಇದ್ದೀನಿ, ನಾನು ಮಾಡ್ಬಿಡ್ಬೋದು ಸ್ವಾಮಿ, ನನಗೆ ಆತ್ಮಿಕ ಬಲವನ್ನು ಕೊಟ್ಟು ಆ ತಪ್ಪನ್ನು ಮಾಡದ ಹಾಗೆ ನನ್ನನ್ನು ಕರುಣಿಸು, ನನ್ನ ನಡೆಸು, ನನ್ನ ಕೈ ಬಿಡಬೇಡ ಎಂಬುದಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ಎಡಬಿಡದೆ ಪ್ರಾರ್ಥನೆಯನ್ನ ಮಾಡಬೇಕು. ಇದನ್ನೇ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸಿದ್ದಾನೆ ಅಂತ ಹೇಳಿದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಂತ ಅರ್ಥ, ತಪ್ಪಿಸಿಕೊಳ್ಳುವ ಮಾರ್ಗ ಇನ್ಯಾವುದೂ ಇಲ್ಲ. ನಿಮ್ಮ ಕೈಲಿ, ನನ್ನ ಕೈಲಿ ತಪ್ಪಿಸಿಕೊಳ್ಳಲಿಕ್ಕೆ ಯಾವ ಬಲವೂ ನಮಗಿಲ್ಲ. ನಾವು ತಪ್ಪು ಮಾಡೇ ಬಿಡ್ತೇವೆ. ಆದರೆ ಅಂತ ಒಂದು ಸಂದರ್ಭದಲ್ಲೂ ಕೂಡ ನಾವು ಕರ್ತನನ್ನ ಕೇಳುವಾಗ ಆ ತಪ್ಪಿನಿಂದ ಆತನು ನಮಗೆ ಬಿಡುಗಡೆಯನ್ನ ಕೊಡುವವನಾಗಿದ್ದಾನೆ. ಇದನ್ನು ಕೂಡ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇದು ಯೇಸು ಕ್ರಿಸ್ತನು ಹೇಳಿದಂತ ಸತ್ಯೋಪದೇಶವು ಸತ್ಯೋಪದೇಶದಲ್ಲಿ ಇದು ಒಂದು ಕೂಡ. ಮತ್ತೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸಿದೆ ಅಂದ್ರೆ, ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲದೆ ನಾವು ಜೀವನ ಮಾಡಿರ್ತಕ್ಕಂಥ ಆ ನಡತೆಯನ್ನ ನೀವು ಅನುಸರಿಸಬೇಡ್ರಿ. ಪೂರ್ವ ಸ್ವಭಾವಗಳೆಲ್ಲ ತೆಗೆದು ಹಾಕಿ ನೀವು ಹೊಸಬರಾಗ್ರಿ. ಕ್ರಿಸ್ತನನ್ನ ಪ್ರತಿಬಿಂಬಿಸುವಂತ ಬೆಳಕಾಗಿಯೂ ಉಪ್ಪಾಗಿಯೂ ಈ ಲೋಕದಲ್ಲಿ ಇರ್ರಿ ಅಂತ ಎಂಬುದಾಗಿ ಈ ವಾಕ್ಯವು 23 ಮತ್ತು 24 ವಚನಗಳು ನಮಗೆ ತಿಳಿಸ್ತವೆ. ಇದನ್ನ ಕಳೆದ ಬಾರಿ ನಿಮಗೆ ತಿಳಿಸಿದ್ದೇನೆ. ಈಗ ಮುಂದೆ ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಸೈತಾನನು ನಮ್ಮನ್ನ ಯಾವ ರೀತಿ ಟಾಂಗ್ ಕೊಡ್ತಾನೆ ಅಂತ, ನಿಮ್ಗೆ ಟಾಂಗ್ ಅಂದ್ರೆ ಗೊತ್ತಾ? ನಡ್ಕೊಂಡು ಹೋಗುವಾಗ ಕಾಲಿಗೆ ಅಟ್ಲಾಗಿ ಹಿಂಗೆ ಕಾಲ್ ಕೊಡುದು. ನಾವು ಸ್ಕೂಲ್ಗಳಲ್ಲಿ ಓದುವಾಗ ನಾವೆಲ್ಲ ಬಹಳ ಇನ್ನೋಸೆಂಟ್ ಆಗಿ ಶಾಲೆಯಲ್ಲಿ ಓದೋರು, ಕೂಲಿ ಬುದ್ಧಿ ಕೆಟ್ಟ ಮಾತಾಡ್ಕೊಂಡು ಬೆಳೆದವರಲ್ಲ. ನಮ್ಮ ಅಪ್ಪ ಅಮ್ಮ ಬಹಳ ಸ್ಟ್ರಿಕ್ಟ್ ಆಗಿ ನಮ್ಮನ್ನೆಲ್ಲ ಬೆಳೆಸಿದ್ರು. ನಮ್ಮ ಸಭೆಯಲ್ಲೂ ಕೂಡ ಬಹಳ ಸ್ಟ್ರಿಕ್ಟ್ ಆಗಿ ಬೋಧನೆಗಳನ್ನ ಕೊಟ್ಟು ನಮ್ಮನ್ನ ಬೆಳೆಸ್ತಾ ಇದ್ರು. ಆಗ ಸಭೆಗಳಲ್ಲಿ ನಮ್ಮನ್ನ ಪರ್ಸನಲ್ ಆಗಿ ಸಭಾ ಹಿರಿಯರು ಭೇಟಿ ಮಾಡಿ, ಮಗನೇ ಬಾಯಿಲಿ ಏನಿದು, ನೀನು ಅಲ್ಲೇ ಹೋಗಿದ್ದಂತೆ, ಅದೆಲ್ಲ ಮಾಡ್ಬಾರ್ದಲ್ವಾ, ನೀನು ಅವ್ರ ಜೊತೆ ಯಾಕೆ ಸೇರ್ತೀಯ, ಬೇಡಪ್ಪ,
ನೀನ್ ಹಿಂಗ್ ಮಾಡ್ಬೇಕು, ದೇವ್ರ ವಾಕ್ಯ ಹಿಂಗ್ ಹೇಳಿ ಅಂತ ತಿದ್ದುತ್ತಾ ಇದ್ರು. ಒಂದು ಭಾನುವಾರ ಬರ್ಲಿ ಅಂದ್ರೆ ನೆಕ್ಸ್ಟ್ ಭಾನುವಾರ ನಾನ್ ದೊಡ್ಡ ಅಪರಾಧಿ ಅವ್ರ ಕಣ್ಣಿಗೆ. ಆ ರೀತಿಯಲ್ಲಿ ತಿದ್ದುತ್ತಾ ಇದ್ರು. ನಮ್ಮ ಮನೆಯಲ್ಲೂ ಕೂಡ ನಾವೇನಾದ್ರು ಜಪಕ್ಕೆ ಹೋಗದೆ ಮನೇಲಿದ್ರೆ, ಯಾಕೋ ಸೈತಾನ್ ಸವಾಸ ಮಾಡ್ಬಿಟ್ಟ, ಏನ್ ಸೈತಾನ್ ಜೊತೆಲಿ ಎಂಜಾಯ್ ಮಾಡ್ತಾ ಇದ್ಯಾ, ಹೋಗು ನಿನ್ ಜೀವನ ಹಾಳಾಗೋಯ್ತು, ನೀನು ಶೈನ್ ಆಗಲ್ಲ, ನೀನ್ ಅನ್ನನೂ ಉಡ್ಸ್ಕೊಳ್ಳೋ ಯೋಗ್ಯತೆ ನಿನ್ಗೆ ಇರಲ್ಲ ಅಂತ ಇದೇ ತರ ನಮ್ ತಾಯಿ ಬೈತಾ ಇದ್ರು ನನಗೆ. ನೀನ್ ಅನ್ನ ಉಡ್ಸ್ಕೊಳಕ್ಕೂ ನಾಲಾಯಕಾಗಿ ಹೋಗ್ತೀರಾ, ನೀನು ಈ ರೀತಿ ಮಾಡಿದ್ರೆ ನೀನು ಚೆನ್ನಾಗಿ ಬಾಳ್ಬೇಕು ಅಂದ್ರೆ ಈಗ ಮೊದಲು ಹೋಗು, ದೇವರು ವಿಧೇಯನಾಗು ಅಂತ ನಮ್ ತಾಯಿ ನಮ್ಮನ್ನ ತಿದ್ದುತ್ತಾ ಇದ್ರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ರೀತಿ ಇದು ಸೇತುವಿನ ಸತ್ಯೋಪದೇಶ ಹೇಳುವಂಥದ್ದು, ನಾವು ನಮ್ಮ ಇಂದಿನ ನಡತೆಗಳಿಗೆ ಹೋಗಬಾರದು ಎಂಬುದಾಗಿ. ಈಗ ನಾನು ಇವತ್ತು ನಾನು ಹೇಳಿದೆ, ಈ ಸೈತಾನು ಯಾವ ರೀತಿ ನಮ್ಮನ್ನ ಮೋಸಗೊಳಿಸ್ತಾನೆ ಅಂತ ನಮಗ್ ಗೊತ್ತಾಗೋದೇ ಇಲ್ಲ. ನಾವು ಕೆಲವು ವಿಷಯಗಳಲ್ಲಿ ಜಾರ್ತಾ ಇರ್ತೇವೆ ನಾವು. ನಮ್ಮ ಯೇಸು ಸ್ವಾಮಿ ಯಾಕೆ ನಮ್ಮನ್ನ ಕೈ ಹಿಡಿದಿದ್ದಾನೆ, ಯಾಕೆ ಅವನು ಯುಗದ ಸಮಾಪ್ತಿವರೆಗೂ ನಿಮ್ ಜೊತೆ ಇದ್ದೀನಿ, ಹೆದರಬೇಡ್ರಿ ನಾನು ಇದ್ದೀನಿ ಅಂತ ಯಾಕೆ ಹೇಳಿದಾನೆ ಅಂತಂದ್ರೆ, ನಾವು ನಿಂತ್ಕೊಳ್ಳಕ್ಕೆ ಶಕ್ತಿ ಇಲ್ದಿರೋರು, ನಮ್ಮ ಕೈಕಾಲುಗಳಲ್ಲಿ ಬಲ ಇಲ್ಲ, ನಡುಗುವ ಮೊಣಕಾಲು ಎಂತೆಲ್ಲ ಒಂದ್ ಕಡೆ ದೇವ್ರ ವಾಕ್ಯದಲ್ಲಿ ಇದೆಯಲ್ಲ, ಅದನ್ನ ಬಲಪಡಿಸ್ಕೊಳ್ರಿ ಅಂದ್ರೆ ನಾವು ಕರ್ತನ ಕೈಗೆ ನಮ್ಮ ಹಸ್ತವನ್ನ ಕೊಡಬೇಕು, ನಮ್ಮನ್ನ ಉಪಯೋಗಿಸ್ಕೊಳ್ಳಬೇಕು. ಅಟ್ ಮೀನ್ಸ್ ನಾವು ಜಾರ್ತೇವೆ ಅಂತ. ನಾವ್ ಯಾಕಂದ್ರೆ ಈ ಭೂಮಿ ಜಾರುವಿಕೆಯ ಸ್ಥಳ, ಇದು ಈ ಲೋಕ ಜಾರುವಿಕೆಯ ಸ್ಥಳ. ನಾವ್ ಎಲ್ಲಿ ಯಾವ ರೀತಿ ಜಾರು ಹೋಗ್ತೀವಿ ಅಂತ ನಮಗ್ ಗೊತ್ತಿಲ್ಲ, ಯಾವ ರೀತಿ ಒಂದು ಮೋಸ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ರೀ. ನಾವು ಎಷ್ಟೋ ಮೋಸಗಳನ್ನ, ನಾವು ಮಾಡುವಂತ ಪಾಪಗಳನ್ನ ಎಲ್ಲೂ ಹೇಳ್ಕೊಳ್ಳಲ್ಲ, ದೇವ್ರ ಹತ್ರನೂ ಹೇಳ್ಕೊಳ್ಳಲ್ಲ, ನಾವು ಮರ್ತ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಅದಕ್ಕೆ ಪನಿಷ್ಮೆಂಟ್ ಇದೆ ಎಂಬುದಾಗಿ ನಾನು ದೇವ್ರ ವಾಕ್ಯದಲ್ಲಿ ನಾನು ನಿಮ್ಗೆ ಅದನ್ನ ತಿಳಿಸಿದ್ದೀನಿ ಮತ್ತು ಅದನ್ನ ಕನ್ಫರ್ಮೇಶನ್ ಕೂಡ ಮಾಡ್ಕೊಟ್ಟಿದ್ದೀನಿ. ಇಲ್ಲಿ ಈಗ ಒಂದು ವಿಷಯ ಇದೆ, ಏನು 25ನೇ ವಚನ, ನಾನು ಅದನ್ನ ಹೇಳ್ಬೇಕು. ಆದ ಕಾರಣ ಸುಳ್ಳಾಡದವನ್ನ ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಈಗ ಇಲ್ಲಿ ನೋಡಿ ಸಮಸ್ಯೆ. ಆದ ಕಾರಣ ಸುಳ್ಳಾಡುವುದನ್ನ ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಇದು ಅರ್ಥ ಏನು? ನಾನೀಗ ಒಂದೊಂದಾಗಿ ಬಿಡಿಸಿದ್ರೆ ಸಮಯ ಸಾಲೋದಿಲ್ಲ. ಒಂದು ಮುಖ್ಯವಾಗಿ ಎಲ್ಲವನ್ನೂ ಕನ್ಸಾಲಿಡೇಟ್ ಮಾಡಿ ಮುಖ್ಯವಾಗಿ ಹೇಳ್ತೇನೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಕ್ರೈಸ್ತರಾದ ನಾವು ಒಬ್ರಿಗೊಬ್ರಿಗೆ ಸುಳ್ಳಾಡಬಾರ್ದು. ಬರೀ ಅವರೊಬ್ಬರಿಗೆ ಸುಳ್ಳಾಡೋದಲ್ಲ, ಅನ್ಯರಿಗೂ ಕೂಡ ಅವ್ರಿಗೂ ಕೂಡ ನಾವು ಸುಳ್ಳುಗಳನ್ನ ಹೇಳಬಾರದು, ಸುಳ್ಳುಗಳನ್ನ ಹೇಳಲೇಬಾರದು ಎಂಬುದಾಗಿ ಈ ವಾಕ್ಯವು ತಿಳಿಸ್ತದೆ. ಒಬ್ಬರಿಗೊಬ್ಬರಿಗೆ ಸುಳ್ಳಾಡಬೇಡ್ರಿ. ನಾವು ಒಂದೊಂದು ಸಮಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ಸೇವಕರ ವಿಷಯ ಇರ್ಬೋದು ಅಥವಾ ನಮ್ಮ ಸಹೋದರಿ ಯಾರದೇ ಇರ್ಬೋದು, ಅವರನ್ನ ಹೊಗಳುವಂತ ಸಂದರ್ಭ ಬಂದಾಗ ಹೊಗಳ್ಬಿಟ್ಟು ಆದ್ರೂ ಅವರು ಅಂತ ಅನ್ಬಿಟ್ಟು ಒಂದು ಇಲ್ದೇ ಇರೋದು ಒಂದು ಉಳಿನ ಎಣಿತೀವಿ ಅವ್ರ ಬಗ್ಗೆ. ಇದು ನೀವೆಲ್ಲ ಮಾಡುವಂತ ವಿಷಯನೇ. ನಾವು ಕರ್ತನ ಮಕ್ಕಳಾಗಿ ನಾವು ಗ್ರಹಿಸಬೇಕಾದ ಯಾವುದು? ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣಗಳನ್ನ ಮಾತ್ರ. ಕೆಟ್ಟ ಗುಣಗಳನ್ನ ನಾವೇನ್ ಮಾಡ್ಬೇಕು? ಅದನ್ನ ಬೇರೆಯವ್ರಿಗೆ ಹೇಳಿ ಅವ್ರ ಮಾನ ತೆಗೆಯೋದಕ್ಕಿಂತ, ಅವರ ಮರ್ಯಾದೆ ತೆಗೆದು ಅವ್ರು ಇನ್ನೂ ಪೂರ್ತಿಯಾಗಿ ನರಕಕ್ಕೆ ಹೋಗೋದಕ್ಕೆ ದಾರಿ ಮಾಡೋದ್ರ ಬದಲು ಅವರನ್ನೇ ಪ್ರೀತಿ ಪೂರ್ವಕವಾಗಿ ಕರೆದು ಮನೇಲಿ ಏನಾದ್ರು ಅವರ ಪ್ರೀತಿಗೆ ಕಾಫಿನೋ ಟೀನೋ ಒಂದು 10 ನಿಮಿಷ ಕೂರಿಸ್ಕೊಂಡು, ತಮಯ ತವ ತಾಯಿ ಇದು ನಿಂತ ಈ ತರ ಅಂತವ್ರೆ, ನಿನಗೆ ಇದೆಲ್ಲ ಮಾಡ್ತೀಯಂತೆ, ಅದನ್ನ ಬಿಟ್ಬಿಡು, ಅದು ಮಾಡಿದಷ್ಟು ಪಾಪ, ನೀನು ಕಷ್ಟಕ್ಕೆ ಹೋಗ್ತೀಯ, ನಾಳೆ ದಿನ ದೇವರು ನಿನ್ನ ಕೈ ಹಿಡಿದ್ರಲ್ಲಿ ತೊಂದರೆ ಆಗ್ತದೆ, ಈ ಲೋಕದಲ್ಲಿ ಇರುವಾಗ ನಿನ್ಗೆ ಯಾವ ರಕ್ಷಣೆ ಇರೋದಿಲ್ಲ, ಸಮಸ್ಯೆ ಆಗ್ತದೆ ಅಂತ ಈ ಪ್ರೀತಿ ಪೂರ್ವಕವಾಗಿ ಹೇಳ್ಬೇಕು. ಇದೇ ಕೆಲಸವನ್ನ ಯಾರು ಮಾಡಿದಾರೆ ನಮ್ಮ ಈ ಸತ್ಯವೇದದಲ್ಲಿ ಅಂತ ಹೇಳಿದ್ರೆ, ಅಕ್ವಿಲನು ಮತ್ತು ಪ್ರಿಸ್ಕಿಲನು. ಅದರಲ್ಲಿ ಒಬ್ಬ ದೊಡ್ಡ ದೇವರ ಸೇವಕ, ಅವನು ಬಹಳ ಬುದ್ಧಿವಂತ, ಸತ್ಯವೇದದ ಧರ್ಮಶಾಸ್ತ್ರ ಪ್ರವೀಣ. ಅವನು ಬಂದು ಬಹಳ ಅಟ್ರಾಕ್ಟಿವ್ ಬೋಧನೆಯನ್ನ ಕೊರಿಂಥ ಸಭೆಯಲ್ಲಿ ಮಾತಾಡ್ತಾನೆ. ಅಲ್ಲ, ಅಪೊಸ್ತಲ ಕೃತ್ಯಗಳು ರೋಮಾಪುರದಲ್ಲಿ ಅವನು ಮಾತುಕತೆಗಳನ್ನು ದೇವಾಲಯದಲ್ಲಿ ಅದನ್ನ ಮಾಡ್ತಾನೆ. ಅವನು ಹೇಳಿದ್ದೆಲ್ಲ ಧರ್ಮಶಾಸ್ತ್ರವೇ ಆಗಿದ್ದರಿಂದ ರಕ್ಷಣಾ ಸುವಾರ್ತೆಯನ್ನು ಅವನು ಸರಿಯಾಗಿ ಹೇಳಿರುವುದಿಲ್ಲ. ಆಗ ಅವನನ್ನ ಅಕ್ವಿಲನು ಮತ್ತು ಪ್ರಿಸ್ಕಿಲನು ಏನ್ ಮಾಡ್ತಾರೆ, ಅಯ್ಯ ನೀನ್ ಇವತ್ತು ನಮ್ಮ ಮನೆಗೆ ಬಾ, ನಮ್ಮನೆ ಊಟ ಮಾಡು, ನಮಗೋಸ್ಕರ ಪ್ರಾರ್ಥನೆ ಮಾಡು ಅಂತ ಹೇಳಿ ಅವನನ್ನ ಮನೆಗೆ ಕರ್ಕೊಂಡೋಗಿ
ಅವನಿಗೆ ಒಳ್ಳೆ ಊಟ ಮಾಡಿ ಅವನಿಗೆ ಊಟ ಕೊಟ್ಟು, ಊಟ ಎಲ್ಲ ಆದ್ಮೇಲೆ ದೇವರ ವಾಕ್ಯದ ಪ್ರಕಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಬಂದಂತ ಆ ರಕ್ಷಣೆಯ ಸುವಾರ್ತೆಯನ್ನ ಅವನಿಗೆ ಹೇಳ್ತಾರೆ. ಹೇಳಿದಾಗ ಅವನ ಮನಸ್ಸು ತೆರೆಯಲ್ಪಡುತ್ತದೆ, ಕಣ್ಣು ತೆರೆಯಲ್ಪಡುತ್ತದೆ. ಅವನು ದೊಡ್ಡ ಸೇವಕನಾಗಿ ಅನೇಕ ಸಭೆಗಳನ್ನ ಕಟ್ಟುತ್ತಾನೆ ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುವುದನ್ನ ನಾವು ಗಮನಿಸಿದ್ದೇವೆ. ನೀವು ಕೂಡ ಈ ಝೂಮ್ ಮೀಟಿಂಗ್ ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕುಟುಂಬದವರು ಕೂಡ ನೀವು ಈ ಕಾರ್ಯವನ್ನ ಕೈಗೆತ್ತಿಕೊಳ್ಳಬೇಕು. ಹೇಗೆ ಅಂತ ಈಗ ನಾನು ನನ್ನ ಬಗ್ಗೆ ನಿಮ್ಗೆ ಯಾವುದೋ ಒಂದು ಕೆಟ್ಟ ಅಭಿಪ್ರಾಯ ಬರುವಂತ ವಿಷಯ ಬಂದಾಗ ನಾನು ನೋಡಿದಾಗ, ನನ್ನ ಬೋಧನೆ ಮಾಡುವಾಗ, ನನ್ನ ಪ್ರಾರ್ಥನೆ ಮಾಡುವಾಗ ಅದನ್ನ ನೆನೆಸ್ಕೊಂಡು ಅದು ಇನ್ನೊಬ್ಬರ ಜೊತೆ ಅದ್ರ ಏನು ಪ್ರಯೋಜನ ಇಲ್ಲ. ಅದರ ಬದಲು ರಿಂಗ್ ಅಪ್ ಮೀ, ನಮ್ಗೀಗ ಫೋನ್ ಕೊಟ್ಟಿದಾರಲ್ಲ, ಈ ಮೊಬೈಲ್ ಫೋನು, ವಾಟ್ಸಪ್ ಇವೆಲ್ಲ ಬಹಳ ಒಳ್ಳೇದೇ. ಒಳ್ಳೇದಕ್ಕೆ ಉಪಯೋಗಿಸಿದ್ರೆ ಖಂಡಿತವಾಗಿ ಒಳ್ಳೇದೇ. ಇದ್ರ ಮೂಲಕವೂ ಕೂಡ ಎಷ್ಟೋ ಜನರು ಸೇವೆ ಮಾಡ್ತಾ ಇದಾರೆ. ಎಷ್ಟು ಅನ್ಯರಿಗೆ ದೇವರ ವಾಕ್ಯವು ತಲುಪ್ತಾ ಇದೆ ಎಂದರೆ ತಪ್ಪಾಗ್ಲಾರ್ದು. ಫೋನ್ ಮಾಡಿ, ಅಣ್ಣ ಏನ್ ಈ ತರ ಹೇಳ್ತಾ ಇದಾರಲ್ಲ ನಿನ್ ಬಗ್ಗೆ, ನೀನ್ ಏನ್ ಮಾಡ್ತಾ ಇದೀಯ, ನೀನ್ ನಿಜವಾಗ್ಲೂ ಮಾಡ್ತಾ ಇದ್ರೆ ಬಿಟ್ಬಿಡು ಅಂತ ಹೇಳ್ಬೇಕ್ರಿ, ವಾರ್ನ್ ಮಾಡ್ಬೇಕು. ಅದನ್ನೇ ಒಬ್ಬನು ಬಿಟ್ಟು ಬಿಡಿದ್ರೆ, ಸ್ಟೀವನ್ಸನ್ ಕುಮಾರ್ ಅಣ್ಣ ನೀನ್ ಏನಣ್ಣ, ನಿಮ್ ವಾಕ್ಯ ಹಂಗೆ, ನಿಮ್ ವಾಕ್ಯ ಹಿಂಗೆ, ನೀವು ಪ್ರಾರ್ಥನೆ ಮಾಡ್ರಿ, ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಇದೇ ಸುಳ್ಳು ನಾವ್ ಹೇಳ್ತಾ ಇರೋದು, ಇವತ್ತು ಹೇಳ್ತಾ ಇರೋದು ಇದನ್ನೇ, ಈ ಸುಳ್ಳನ್ನೇ ಬಹಳವಾಗಿ ಹೇಳ್ತಾ ಇದ್ದೇವೆ. ಅಂದ್ರೆ ಮುಖಸ್ತುತಿಯನ್ನ ಮಾಡುವಂಥದ್ದು. ಸುಳ್ಳಾಡಬೇಡ್ರಿ ಅಂದ್ರೆ ಮುಖಸ್ತುತಿಯನ್ನ ಮಾಡುವಂಥದ್ದು. ಮುಖಸ್ತುತಿಯನ್ನ ಮಾಡಬೇಡ್ರಿ. ಅವರನ್ನ ಸಾರ್ವಜನಿಕವಾಗಿ ನೀವು ಅವಮಾನ ಪಡಿಸ್ಬೇಡ್ರಿ. ಪರ್ಸನಲ್ ಆಗಿ ಮೀಟ್ ಮಾಡಿ ಅವರಿಗೆ ಅವರ ತಪ್ಪನ್ನ ಅವರಿಗೆ ಹೇಳಿ ತಿಳಿಯಪಡಿಸ್ರಿ. ಅದು ದೇವರು ಮೆಚ್ಚುವ ಕಾರ್ಯ. ಇದು ಒಬ್ಬರಿಗೊಬ್ಬರು ಸುಳ್ಳಾಡಬೇಡ್ರಿ ಅಂತ ಹೇಳಿದ್ರೆ ಅದು ನಾವು ಮಾಡಬೇಕಾದಂತ ಪ್ರಮುಖವಾದಂತ ಮೊದಲನೆಯ ಒಂದು ವಿಷಯ. ಎರಡನೆಯದಾಗಿ ಸತ್ಯವೇದವನ್ನ ತೆಗೆದುಕೊಂಡು ಆ ವಿಚಾರವನ್ನ ನಾನು ನಿಮಗೂ ಇನ್ನೊಬ್ಬರಿಗೆ ಹೇಳುವಂತ ಸಂದರ್ಭದಲ್ಲಿ ನನ್ನದೇ ಆದಂತ ಜ್ಞಾನವನ್ನ ಇಟ್ಟುಕೊಂಡು, ನನ್ನದೇ ಆದಂತ ಈ ಲೋಕದ ಯಾವುದೋ ವಿಷಯಗಳನ್ನೆಲ್ಲ ತಗೊಂಡು ಅದನ್ನ ಅದರೊಳಗಡೆ ಮಿಕ್ಸ್ ಮಾಡಿ, ಸತ್ಯವೇದದಲ್ಲಿ ಇರ್ತಕ್ಕಂಥ ಗ್ರಂಥಕರ್ತರು ಅಂದ್ರೆ ದೇವರು ಯಾವ ಗ್ರಂಥಕರ್ತನನ್ನ ಆರಿಸಿಕೊಂಡು ಇಲ್ಲಿ ಸತ್ಯವೇದಂತ 66 ಪುಸ್ತಕಗಳನ್ನ ಬರೆಸಿದ್ದಾನೋ ಆ ವಾಕ್ಯಗಳ ಉದ್ದೇಶ, ಆ ವಾಕ್ಯ ನಮಗೆ ಯಾವ ರೀತಿ ತಲುಪಬೇಕು, ಆ ವಾಕ್ಯದ ಅರ್ಥ, ಆ ಅರ್ಥದ ಪ್ರಕಾರ ನಾವು ಗ್ರಹಿಸಿಕೊಂಡು ಅದರ ಪ್ರಕಾರ ನಡಿಬೇಕು ಎಂಬುದಾಗಿ ಬಹಳ ದೊಡ್ಡ ಆಸೆಯಿಂದ ಪ್ರತಿಯೊಂದು ವಚನಗಳನ್ನ ಈ ಸತ್ಯವೇದದಲ್ಲಿ ಬರೆಸಿಕೊಟ್ಟಿದ್ದಾನೆ. ಅದನ್ನ ಕೆಲವರು ಅಪಾರ್ಥ ಮಾಡಿಕೊಂಡು ಅವರೂ ಸರಿಯಾಗಿ ಕಲಿಯುವುದಿಲ್ಲ, ನಮ್ಮನ್ನೂ ಅದಕ್ಕೆ ಸರಿಯಾಗಿ ಕಲಿಯೋಕೆ ಬಿಡುವುದಿಲ್ಲ. ನೀನು ಆಶೀರ್ವಾದದ ನಿಧಿ ಆಗುವಿ, ನಾನು ಆಶೀರ್ವಾದದ ನಿಧಿ ಆಗ್ತೇನ, ಅದ ಅರ್ಥನೇ ಬೇರೆ. ಅದು ಹೇಳಿದ್ದು ಆತನ ಭಕ್ತನಿಗೆ ಮೋಶೆಗೆ, ನೀನು ಆಶೀರ್ವಾದದ ನಿಧಿ ಆಗುವಿ ಎಂಬುದಾಗಿ. ಅಬ್ರಾಮನನ್ನ ಆಶೀರ್ವಾದಿಸಿದನು, ಲೆಕ್ಕವಿಲ್ಲದಷ್ಟು ನಿನ್ನ ಸಂತಾನ ಹೆಚ್ಚಿಸ್ತೀನಿ, ಬಾ ಎಣಿಸು ಇದನ್ನ ಆಕಾಶದಲ್ಲಿ. ನಿಮಗೂ ಹಂಗೆ ಮಾಡ್ತಾನೆ. ಈ ರೀತಿ ತಪ್ಪು ಹೇಳ್ಕೊಳ್ಳುವಂಥದ್ದು, ಇದು ಕೂಡ ಸುಳ್ಳಾಡುವಂಥದ್ದು. ದೇವರ ವಾಕ್ಯ ಯಾವ ವಿಷಯವನ್ನ ನಮಗೆ ತಿಳಿಸೋದಿಕ್ಕೆ ಆ ಭಾಗ ಬರೆಯಲ್ಪಟ್ಟಿದೆಯೋ, ಗ್ರಂಥಕರ್ತನು ಯಾವ ವಿಷಯವನ್ನ ನಮಗೆ ತಿಳಿಸುವುದಕ್ಕೆ ಅದನ್ನ ಬರೆದಿದ್ದಾನೋ ಆ ವಿಷಯವನ್ನ ನಾವು ಆತ್ಮನ ಮೂಲಕ, ಭಕ್ತರ ಮೂಲಕ ತಿಳಿದುಕೊಂಡು ಅದನ್ನ ನೇರವಾಗಿ ಸಭೆಗಳಿಗೆ, ನಮ್ಮ ಜೊತೆ ಕ್ರೈಸ್ತರಿಗೆ, ನಮ್ಮ ಕುಟುಂಬದವರಿಗೆ ನಾವು ತಿಳಿಸಬೇಕು. ಅದು ಸತ್ಯವನ್ನು ಹೇಳುವಾಗ ಅನೇಕ ವೇಳೆ ನಿಮಗೆ ಅವಮಾನಗಳಾಗ್ತದೆ, ಎದುರುತ್ತರಗಳು ಬರ್ತದೆ, ಬರಲಿ, ಅದೆಲ್ಲವೂ ನಿಮಗೆ ಪ್ಲಸ್ ಪಾಯಿಂಟ್, ನಿಮ್ಗೆ ಆಶೀರ್ವಾದ, ಅವೆಲ್ಲ ಆಶೀರ್ವಾದನೆ. ಧೈರ್ಯವಾಗಿ ಆ ವಾಕ್ಯದ ಸತ್ಯ, ನಾನು ಹೇಳ್ತೀನಿ ಏನೋ ಹೇಳ್ತೀನಿ ಅಂತ ಹೇಳಿ ಯಾರ್ದನ್ನೋ ಕಾಪಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವು ದೇವರ ಹತ್ರ ಕೇಳ್ಕೊಳ್ಬೇಕು, ದೇವರೇ ನನಗೆ ಈ ವಾಕ್ಯ ಕೊಡು, ಈ ವಾಕ್ಯದ ಜ್ಞಾನ ಕೊಡು, ಇಲ್ಲದಿದ್ರೆ ನನ್ಗೆ ಅವಕಾಶ ಬೇಡ ಅಂತ ಬಿಟ್ಬಿಡೋಣ. ಬೇಕಾರೆ ಆ ಬೋಧನೆ ಮಾಡೋ ಅವಕಾಶವೂ ಬೇಡ, ತಿದ್ದು ಕೊಡುವಂತ ಅವಕಾಶವೂ ಬೇಡ. ಆ ವಾಕ್ಯದ ಒಳಾರ್ಥ ಅಲ್ಲ, ನಿಜವಾದ ಅರ್ಥವನ್ನ, ಒಳಾರ್ಥ ಅಂತ ನಾನು ಹೇಳೋದಿಲ್ಲ, ಅದು ನಿಜವಾದ ಅರ್ಥವನ್ನ ಮೊದಲು ನಾನು ಗ್ರಹಿಸಿಕೊಂಡು ಅನಂತರ ನಿಮಗೆ ಹೇಳ್ಬೇಕು. ಅದಕ್ಕೆ ತಿಮೋಥೆಯನಿಗೆ ಎಚ್ಚರಿಸುವಾಗ ನಿನ್ನ ವಿಷಯದಲ್ಲಿಯೋ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರುವಂತ ಹೇಳಿ ದೇವರು ಆ ಪೌಲನು ಅವನಿಗೆ ಎಚ್ಚರಿಕೆಯನ್ನ ಕೊಡ್ತಾನೆ. ಅದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ನಮಗೆ ಪ್ರತಿ ದಿನ ಒಂದು ಅರ್ಧ ಗಂಟೆ ಸಿಗುತ್ತೆ ಅಂತ ಹೇಳಿ
ಏನೆಲ್ಲಾ ನಾವು ಮಾತಾಡೋದು ಬೇಡ. ನಮಗೆ ಅಂದ್ರೆ ನೀವೆಲ್ಲ ತಪ್ಪು ಮಾತಾಡ್ತಿದ್ದೀರಿ ಅಂತ ನನ್ನ ತಾತ್ಪರ್ಯವಲ್ಲ. ಆ ರೀತಿ ನೀವು ಗ್ರಹಿಸ್ಕೊಳ್ಬೇಡ್ರಿ. ನಾನು ಈಗಲೇ ಹೇಳಿದ್ದೀನಿ, ಒಬ್ರಿಗೊಬ್ರು ಸುಳ್ಳಾಡೋದು ಬೇಡ ಅಂತ. ಅಂದ್ರೆ ವಾಕ್ಯದ ಆ ತಾತ್ಪರ್ಯ, ಆ ವಾಕ್ಯದ ಉದ್ದೇಶ ನಮ್ಮ ಹೃದಯಗಳನ್ನ ಮುಟ್ಟುವ ರೀತಿಯಲ್ಲಿ ಅದನ್ನ ಎಕ್ಸ್ಪ್ಲನೇಷನ್ ಕೊಡುವಂತದ್ದೇ ಆ ಪ್ರಸಂಗ, ದೇವರ ವಾಕ್ಯದ ಬೋಧನೆ ಎಂಬುದಾಗಿ ಕರೆಸಿಕೊಳ್ತದೆ. ಇನ್ನೊಂದು ಮೂರನೆಯದಾಗಿ ವಿಷಯ ಏನು ಅಂತ ಹೇಳಿದರೆ, ಸುಳ್ಳು ಲೆಕ್ಕಗಳನ್ನ ಬರೆಯೋದು. ಸುಳ್ಳು ಲೆಕ್ಕ, ಫಾಲ್ಸ್ ಬಿಲ್ಸ್ ಕ್ಲೈಮ್ಸ್. ಸುಳ್ಳು ಲೆಕ್ಕಗಳನ್ನ ಬರೆದು ದುಡ್ಡನ್ನ ಹೊಡ್ಕೊಳ್ಳೋದು, ಅದನ್ನೂ ಮಾಡಬೇಡ್ರಿ ಅಂತ ಹೇಳಿ ಸತ್ಯವೇದ ತಿಳಿಸ್ತಾ ಇದೆ. ನನ್ನ ಪ್ರೀತಿಯ ಸೇವಕರೇ, ದೇವರ ಮಕ್ಕಳೇ, ಈ ದಿವಸ ನಾವು ದೇವರ ಹಣವನ್ನ ಅಂತ ಹೇಳುವಾಗ ಬರೀ ಕಾಣಿಕೆ ಅಷ್ಟೇ ದೇವರ ಹಣ ಅಲ್ಲ. ಮತ್ತೊಬ್ಬನ ಸ್ವತ್ತು, ಮತ್ತೊಬ್ಬನ ಹಣವು ಕೂಡ ದೇವರ ಆಸ್ತಿಯೇ. ಮತ್ತೊಬ್ಬನ ಸ್ವತ್ತನ್ನ, ಮತ್ತೊಬ್ಬನ ಹಣವನ್ನ ನಾನು ಆ ರೀತಿಯಲ್ಲಿ ಕಿತ್ತುಕೊಳ್ಳುವಾಗ ದೇವರು ಒಪ್ಪುವುದಿಲ್ಲ, ನಮ್ಮನ್ನ ಒಪ್ಪುವುದಿಲ್ಲ. ಸುಳ್ಳು ಲೆಕ್ಕವನ್ನ ಬರೆದು ನಾವು ಅದನ್ನ ತೆಗೆದುಕೊಳ್ಳಬಾರದು. ಎಷ್ಟೋ ಸಂಸ್ಥೆಗಳು ಇವತ್ತು, ಕ್ರೈಸ್ತ ಸಂಸ್ಥೆಗಳಲ್ಲಿ ಈ ಒಂದು ಪಾಪ ನಡೆಸಲ್ಪಡ್ತಾ ಇದೆ. ಎಲ್ಲ ವೋಚರ್ಗಳು, ಸುಳ್ಳು ವೋಚರ್ಗಳ ಬರೆಯೋದು, ಅಲ್ಲಿ ಬಂದಂತ ಕಾಣಿಕೆ ದುಡ್ಡು, ಯಾವುದು ದುಡ್ಡು ದೇವರ ಹೆಸರಿನಲ್ಲಿ ಬಂದ ದುಡ್ಡನ್ನ ತಮ್ಮ ಸ್ವಂತ ಜೇಬಿಗೆ ಹಾಕಿಕೊಳ್ಳುವಂತದ್ದು ಎಷ್ಟೋ ಜನರು ಇವತ್ತಿದ್ದಾರೆ. ಒಂದು ಸಭೆ ಇದೆ, ದೊಡ್ಡಬಳ್ಳಾಪುರ, ಯಾವ ಜಿಲ್ಲೆ ಅದು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಆ ಸಭೆ ಹೆಸರನ್ನು ನಾನು ನಿಮ್ಗೆ ಹೇಳೋದಿಲ್ಲ. ಅಲ್ಲಿ ಒಬ್ಬ ಯವನಸ್ಥ ಯಾವಾಗಲೂ ಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಗೊತ್ತು ಇಷ್ಟೇ ದುಡ್ಡು ಬರುತ್ತೆ ಕಾಣಿಕೆ ಅಂತ. ಮತ್ತೆ ಕೆಲವರು ವಿಶೇಷ ವ್ಯಕ್ತಿಗಳು ಬಂದಾಗ ಈಗ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅಷ್ಟು ಬ್ರಿಲಿಯಂಟ್ ಇದ್ರು ಅವರು. ಆ ಹುಡುಗ ಯಾವಾಗಲೂ ಕಾಣಿಕೆ ಎತ್ತುದು, ತಗೊಂಡೋಗಿ ಒಳಗಡೆ ಒಂದು ರೂಮ್ ನಲ್ಲಿ ಇಡಬೇಕು. ಪ್ರಾರ್ಥನೆ ಮಾಡಿದ್ಮೇಲೆ ಅವನೇ ತಗೊಂಡೋಗಿ ಅಲ್ಲಿ ಇಡಬೇಕು. ಇದ್ದಕ್ಕಿದ್ದಂಗೆನೆ 2,000, 3,000, 500 ಇಷ್ಟೆಲ್ಲ ಕಡಿಮೆ ಆಗ್ಲಿಕ್ಕೆ ಶುರು ಆಯ್ತು. ಫಾಸ್ಟ್ಗೆ ಅನುಮಾನ ಬಂತು. ಅವ್ರು ಏನ್ ಮಾಡಿದ್ರು, ತಕ್ಷಣ ಆ ರೂಮ್ಗೆ ಒಂದು ಸೀಕ್ರೆಟ್ ಆಗಿ ಒಂದು ಕ್ಯಾಮ್ರಾ ಹಾಕ್ಬಿಟ್ರು, ಯಾವ್ದು CC ಕ್ಯಾಮ್ರಾ. ಆಗ ಎಷ್ಟೋ ವರ್ಷದಿಂದ ಅದನ್ನ ಎತ್ಕೊಂಡು ಒಳ್ಳೆ ಹೆಸರು ಸಂಪಾದನೆ ಮಾಡಿದ ಯವನಸ್ಥ ಹುಡುಗ ಏನ್ ಮಾಡ್ತಾನೆ, ಆ ಕ್ಯಾಮ್ರಾ ಹಾಕಿರೋದು ಅವನಿಗೆ ಗೊತ್ತಿಲ್ಲ. ಆ 2-3 ಚೀಲಗಳ ತಂದಲ್ಲಿಟ್ಟು ಒಂದನ್ನ ತೆಗೆದು ಒಂದಷ್ಟು ಎತ್ಕೊಂಡು ಜೋಬಕ್ ತುರಿಕೊಂಡು ಮತ್ತೆ ಹಂಗೆ ಸುತ್ತಿಟ್ಟದನ್ನ ಅದು ರೆಕಾರ್ಡ್ ಆಯ್ತು. ಏನ್ ಹೇಳ್ತೀರಿ ಈಗ? ಇದಕ್ಕೆ ನಾವು ಏನ್ ಹೇಳ್ಬಹುದು? ಇಂಥ ಒಂದು ಪರಿಸ್ಥಿತಿ ವಿಷಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯಾರು ತಕ್ಷಣ ಶುದ್ಧರಾಗುವುದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದ ಕೂಡಲೇ ರಕ್ಷಣೆ ಎಂಬುದು ಸಿಗ್ತದೆ ಹೊರತು ಶುದ್ಧತ್ವ ಅಷ್ಟು ಬೇಗ ನಮಗೆಲ್ಲ ಸಿಗುವುದಿಲ್ಲ. ಈ ಅನುಭವಗಳಾಗಿ ಕರ್ತನಿಂದ ಪೆಟ್ಟು ತಿಂದ ನಂತರವೇ ನಾವು ಶುದ್ಧರಾಗುವಂಥದ್ದು. ಅದಕ್ಕೆ ಪೌಲನು ಹೇಳ್ತಾನೆ, ನಿಮಗೆ ನೀವು ಕರ್ತನಾದ ಯೇಸು ಕ್ರಿಸ್ತನ ನಂಬಿದಿರಿ ಅಂತ ಹೇಳಿದ್ರೆ ನೀವು ಕಷ್ಟಕ್ಕೆ ಒಳಪಡಬೇಕು. ಕಷ್ಟಕ್ಕೆ ಒಳಪಡದವನು ದೇವರಿಂದ ಹುಟ್ಟಿದವನಲ್ಲ ಎಂಬುದಾಗಿ ಅವನು ಸ್ಪಷ್ಟವಾಗಿ ತಿಳಿಸ್ತಾನೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಗುಣಗಳು, ಈ ಮೋಸದ ಗುಣಗಳು ಅಷ್ಟು ಸುಲಭವಾಗಿ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. 70 ವರ್ಷ ಆಯ್ತು, 80 ವರ್ಷ ಆಯ್ತು, ಬಹಳ ಹಿರಿಯರು ಬಹಳ ಪರಿಶುದ್ಧರಾಗಿದ್ದಾರೆ ಅಂತ ನೀವು ಗ್ರಹಿಸ್ಕೊಳ್ಳೇಬೇಡ್ರಿ. ಆ ರೀತಿ ಎಲ್ಲ ನಂಬಕ್ಕೆ ಹೋಗ್ಬೇಡ್ರಿ. ಅವ್ರು ಬಿಟ್ಟಿದ್ರೆ ಮಾತ್ರ ಪರಿಶುದ್ಧರಾಗಿರ್ತಾರೆ. ಆದ್ರೆ ಅವ್ರ ಹೃದಯದಲ್ಲಿ ಇನ್ನೂ ಇದ್ರೆ ಆ ಪನಿಷ್ಮೆಂಟ್ ಅಲ್ಲೇ ಅವ್ರು ಇರ್ತಾರೆ. ನೀವು ಗಮನಿಸಬಹುದು. ನಾವು ಕೂಡ ಅಂತ ತಪ್ಪುಗಳನ್ನ ಮಾಡುವಾಗ ಖಂಡಿತವಾಗಿ ನಮಗೆ ಶಿಕ್ಷೆ ಆಗ್ತದೆ. ಆಗಲೇ ನಾವು ಮಾಡಿದ್ರೆ, ಅಕಸ್ಮಾತ್ ಆ ರೀತಿಯ ಒಂದು ತಪ್ಪುಗಳನ್ನ ನಾವು ಮಾಡಿದ್ರೆ ದೇವರ ಹತ್ರ ಮೊಣಕಾಲು ಹಾಕಿ, ದೇವರೇ ನಾನು ಇದೊಂದು ತಪ್ಪು ಮಾಡಿದೀನಿ, ಅದಕ್ಕೊಂದು ದಾರಿ ತೋರ್ಸಪ್ಪ, ನಾನು ವಾಪಸ್ ಕೊಟ್ಬಿಡ್ತೀನಿ, ನನಗೆ ಬೇಡ, ಇದು ಸುಳ್ಳು ಮೋಸದಿಂದ ಬಂದಂತ ಹಣ ಬೇಡ, ನಾನು ವಾಪಸ್ ಕೊಟ್ಬಿಡ್ತೇನೆ, ನನಗೆ ವಾಪಸ್ ಕೊಡಲು ನನಗೆ ಸಹಾಯ ಮಾಡು. ಇನ್ನು ಮುಂದೆ ಇಂಥ ತಪ್ಪು ಮಾಡದಂತೆ ದಾವೀದನು ಹೇಳುವಂಥದ್ದು. ಇನ್ನು ಮುಂದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ಆತ್ಮನ ಸಹಾಯವನ್ನು ನಮಗೆ ಕೊಡು ಅಂತೇಳಿ ದಾವೀದನು ಪ್ರಾರ್ಥನೆ ಮಾಡ್ತಾನೆ. ಆ ರೀತಿಯಲ್ಲಿ ನಾವು ಎಡಬಿಡದೆ ಮಾಡ್ತಕ್ಕಂಥ ಪ್ರಾರ್ಥನೆಯಲ್ಲಿ ಅದು ಒಂದು ಪ್ರಾರ್ಥನಾ ವಸ್ತುವಾಗಿ ನಾವು ಇಟ್ಕೊಳ್ಳಬೇಕು. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಾಗಲೇ ನಾನು ಈ ಪ್ರಪಂಚವನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದೆ. ಇವತ್ತು ನಾವು ಎಷ್ಟು ಸಂಕಷ್ಟದಲ್ಲಿ, ಎಷ್ಟು ಕಷ್ಟದಲ್ಲಿದ್ದೇವೆ ಎಂಬುದಾಗಿ.
ನಾವು ಒಬ್ಬೊಬ್ಬರು ಕೂಡ ಸಾವಿನ ಅಡಿಯಲ್ಲಿ ನಾವಿದ್ದೇವೆ. ನೀವು ಕೊನೆಯದಾಗಿ ಒಂದು ವಾಕ್ಯನ ನಾನು ತೆಗೆದು ಓದಿಸ್ತೇನೆ. ಕೀರ್ತನೆ 91. ಆಂಟೋನಿ ಡಿಸೋಜ ಬ್ರದರ್ ಇದ್ದೀರಾ? ಡಿಸೋಜ ಬ್ರದರ್ ಹೇಳಿ ಬ್ರದರ್. ದಯವಿಟ್ಟು ನಮ್ಮೆಲ್ಲರಿಗೋಸ್ಕರ ನೀವು 91ನೇ ಕೀರ್ತನೆಯನ್ನ ಒಂದು ಇಲ್ಲಿವರೆಗೆ 6ನೇ ವಚನದವರೆಗೆ 1ರಿಂದ 6ನೇ ವಚನದವರೆಗೆ ಓದ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಆಗತ್ತಾ? ಓಕೆ ಬ್ರದರ್. ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ. ಹೇಳ್ತೀನಿ. ದೇವಾಶ್ರಿತನು ಸುರಕ್ಷಿತವಾಗಿರುವನು, ಪರಾತ್ಮನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕೆಗಳ ಮರೆಯಲ್ಲಿ ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಕೇಡ್ಯವೂ ಗುರಾಣಿಯೂ ಆಗಿದೆ. ഇരുಳಿನಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಿನಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗಲಿನಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು. ಓಕೆ ಬ್ರದರ್. ಸಾಕು ಬ್ರದರ್. ಓಕೆ, ನೀವು ಈ ಭಾಗದಲ್ಲಿ 5 ಮತ್ತು 6ನೇ ವಚನವನ್ನ ನೀವು ಬಹಳ ಮುಖ್ಯವಾಗಿ ಗ್ರಹಿಸಿಕೊಳ್ಬೇಕು, ತಿಳ್ಕೊಳ್ಬೇಕು. ಇಲ್ಲಿ ಟೈಮಿಂಗ್ ಇದೆ. ಏನಂತ, ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ. ಅಂದ್ರೆ ഇരുಳು ಅಂತ ಹೇಳಿದ್ರೆ ಕತ್ತಲು. ನಾವು ಮಲಗಿದ ನಂತರ ಕತ್ತಲೆಯಲ್ಲಿ ಕಳ್ಳರ ಬರ್ತಾರೆ ನಮ್ಮ ಮನೆಗೆ, ನಾವು ಮಲಗಿರೋ ಜಾಗಕ್ಕೆ ಹಾವು ಚೇಳುಗಳು ನುಗ್ತವೆ, ಇಲ್ಲ ಕೊಲೆಗಡಕರು ಬರ್ಬೋದು, ದರೋಡೆ ಮಾಡೋರು ಬರ್ಬೋದು, ಇನ್ನು ಮನೆ ಕುಸ್ತಿ ಬೀಳ್ಬೋದು, ಇಲ್ಲ ಭೂಕಂಪ ಆಗಿ ಭೂಮಿ ಒಳಗಡೆ ನಮ್ಮ ಮನೆ ಸಹಿತ ನಾವುಗಳು ಹೊರಟೋಗ್ಬೋದು. ಏನೇನೋ ಇದೆ ഇരുಳಲ್ಲಿ, ರಾತ್ರಿನಲ್ಲಿ ಅಪಾಯ ಇದೆ ಅನ್ನೋದು ತೋರಿಸ್ತು ಈ ವಾಕ್ಯ. ಅದು 2ನೇ ಲೈನ್ ನಲ್ಲಿ ಬಂದಾಗ ಹಗಲಿನಲ್ಲಿ ಬರುವ ಬಾಣಕ್ಕೂ, ಅಂದ್ರೆ ಇಟ್ಸ್ ಅನ್ ಆಕ್ಸಿಡೆಂಟ್. ಹಗಲಿನಲ್ಲಿ ನಮಗೆ ಬರುವಂತ ಬಾಣಕ್ಕೂ ಅಂತ ಹೇಳಿದ್ರೆ ಅದು ಕೂಡ ಮರಣನೇ. ಈಗ ഇരുಳಲ್ಲೂ ಮರಣದ ಭಯ ಇದೆ, ಹಗಲಿನಲ್ಲೂ ಮರಣದ ಭಯ ಇದೆ. ನೀವು ಮುಂದೆ ಹೋಗ್ರಿ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಅಂದ್ರೆ ಯಾವುದೋ ಒಂದು ವಿಪತ್ತು ಮಾಡತಕ್ಕಂತ ಒಬ್ಬ ವ್ಯಕ್ತಿ ಕತ್ತಲೆಯಲ್ಲಿ ಸಂಚಾರ ಮಾಡುವಾಗ ನಮ್ಮನ್ನ ಸಿಕ್ಕಿದ್ರೆ ಅವನು ಮುಗಿಸ್ತಾನೆ ಎಂಬುದಾಗಿ ಒಂದು ಅರ್ಥ ಬಂದಿರೂ ಕೂಡ, ಮತ್ತೊಂದು ಅರ್ಥ, ಆತ್ಮಿಕ ಅರ್ಥ ಬರುವಾಗ ನಾವು ಕತ್ತಲೆಯಲ್ಲಿ ಮಾಡ್ತಕ್ಕಂತ ಪಾಪ ಕೃತ್ಯಗಳಿಗೆ ವಿಪತ್ತು ಇದೆ ಅಂತ, ವಿಪತ್ತು ಬರ್ತದೆ ಎಂಬುದಾಗಿಯೂ ಆಗ್ತದೆ. 3ನೇದಾಗಿ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತು ಅಂತ ಹೇಳುವಾಗ ಅದು ನಮಗೆ ಸಾವಿನ ದವಡೆ, ಸಾವು ಬರತಕ್ಕಂತ, ಅಪಾಯ ಬರತಕ್ಕಂತ ಒಂದು ಸನ್ನಿವೇಶಗಳು ಕೂಡ ಅದು ಕೂಡ ಅದು ಕತ್ತಲೆಯಲ್ಲಿ ಆಗ್ತದೆ. ನೋಡಿ ಮುಂದೆ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಹಾನಿಕರವಾದ ಮಧ್ಯಾಹ್ನನಾರು ಫ್ರೀಯಾಗಿ 3 ಗಂಟೆ ಮೇಲೆ ಮಲಗ್ಬೋದ ಅಂದ್ರೆ ಆಗಲೂ ಹಾನಿ ಇದೆಯಂತೆ ನಮಗೆ. ಯೋಚನೆ ಮಾಡ್ರಿ. ಅಂದ್ರೆ ದಿನದ 24 ಗಂಟೆಯು ನಾವು ನೀವೆಲ್ಲ ಎಲ್ಲಿ ವಾಸ ಮಾಡ್ತಾ ಇದ್ದೇವೆ, ಯಾವ ಸಮಾಜದಲ್ಲಿ ಇದ್ದೇವೆ, ಯಾವ ಗತಿಯಲ್ಲಿ ಇದ್ದೇವೆ ಅಂತಂದ್ರೆ 24 ಗಂಟೆಯು ಯಾವ ಸಮಯದಲ್ಲಿ ಬೇಕಾದ್ರೂ ನಮ್ಮನ್ನ ಮರಣ ಹಿಡಿಯಬಹುದು ಅಂತ ಅಪಾಯದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅದನ್ನ ನಾವು ಸಂರಕ್ಷಿಸಿಕೊಳ್ಳಬೇಕಾದ್ರೆ ನಾವೇನ್ ಮಾಡ್ಬೇಕು? ದೇವರನ್ನ ನಮ್ಮ ಆಶ್ರಯ ದುರ್ಗವಾಗಿ, ನಮ್ಮ ರಕ್ಷಕನಾಗಿ ನಾವು ಇಟ್ಟುಕೊಳ್ಳಬೇಕು. ಹಂಗಂದ್ರೆ ಅರ್ಥ ಏನು? ಆತನು ಹೇಳುವ ಮಾತನ್ನ ಕೇಳಿ ಪರಿಶುದ್ಧವಾದ ಜೀವಿತವನ್ನ ಮಾಡಿ ನಾವು ಆತನಿಗೆ ವಿಧೇಯರಾಗುವಾಗ ಆತನು ನಮ್ಮ ಆಶ್ರಯ ದುರ್ಗವಾಗಿ ಈ ಎಲ್ಲಾ ಅಪಾಯಗಳಿಂದ ನಮ್ಮನ್ನ ಮುಟ್ಟದಂತೆ ಕಾಪಾಡಬಲ್ಲನು ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ. ಅಂದ್ರೆ ಸುಳ್ಳಾಡುವುದು, ಮೋಸ ಮಾಡುವುದು ಎರಡು ಒಂದೇ. ಇದು 3ನೇ ಅರ್ಥವಾಗಿ ನಾನು ನಿಮಗೆ ತಿಳಿಸ್. 4ನೇದಾಗಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಮೋಸದಿಂದ ಪತ್ರಗಳನ್ನ ಮಾಡಿ
ಜಮೀನುಗಳನ್ನ, ಬೇರೆ ಬೇರೆ ದುಡ್ಡುಗಳನ್ನ, ಅಕೌಂಟ್ ಅಲ್ಲಿರುವಂತ ದುಡ್ಡುಗಳನ್ನ ಹೊಡೆದುಕೊಳ್ಳುವಂಥದ್ದು. ಈಗ ಒಂದು ಕುಟುಂಬದಲ್ಲಿ ಗಂಡು ಮಕ್ಳು ಇರ್ತಾರೆ, ಹೆಣ್ಣು ಮಕ್ಳು ಇರ್ತಾರೆ. ಓಕೆ, ಈಗ ಈ ದೇಶದ ನಿಯಮದ ಪ್ರಕಾರ ಹೆಣ್ಣು ಮಕ್ಕಳಿಗೆ ಎಲ್ಲ ಮಾಡಿ ಆಯ್ತು, ಅವ್ರಿಗೆ ಆಸ್ತಿ ಏನ್ ಕೊಡೋದು ಬಿಡಪ್ಪ, ಅವ್ರಿಗೆ ಏನ್ ಕೊಡ್ಬೇಕು ಅವ್ರ ಗಂಡನ ಕೊಟ್ಟು ಮೊದಲೇ ಅವ್ರನ್ನ ಕಳೆದು ಬಿಡಿ ಅಂತ ಇದೆ. ಅದನ್ನ ತತ್ವವಾಗಿ ಇಟ್ಕೊಳ್ತಾರೆ. ಹಾಗೆ ಏನ್ ಮಾಡ್ತಾರೆ ಇವರು, ಎಲ್ಲಾದ್ರೂ ಮತ್ತೆ ಅವರು ಬಂದು ನಮ್ಮ ಆಸ್ತಿ ಕೈ ಹಾಕ್ಬಿಡ್ತಾರೆ ಅಂತ ಹೇಳಿ ಅಣ್ಣ ತಮ್ಮಂದಿರು ಏನ್ ಮಾಡ್ತಾರೆ, ದೇ ಆರ್ ಪ್ರಿಪೇರಿಂಗ್ ಫಾಲ್ಸ್ ಫೇಕ್ ಡಾಕ್ಯುಮೆಂಟ್ಸ್ ನ ಮಾಡ್ಕೋತಾರೆ. ಇದು ಕೂಡ ದೇವರ ದೃಷ್ಟಿಯಲ್ಲಿ ಅಸಹ್ಯವಾದದ್ದು, ದೇವರ ದೃಷ್ಟಿಯಲ್ಲಿ ಪಾಪವ ಅಂತ ಹೇಳಿ ಎಣಿಸಲ್ಪಡ್ತದೆ. ಆ ಸುಳ್ಳು ಪತ್ರಗಳನ್ನ ನಾವು ಮಾಡಬಾರದು, ಅದನ್ನ ನಾವು ಉಪಯೋಗಿಸ್ಕೊಳ್ಳಬಾರದು, ಉಪಯೋಗಿಸುವಂತ ಪರಿಸ್ಥಿತಿಯು ನಮಗೆ ಬರಬಾರದು. ನನ್ನ ಒಂದು ನೈಜ ಘಟನೆ ಹೇಳ್ತೇನೆ. ನನಗೂ ಕೂಡ ಒಂದು ಶೋಧನೆಯಲ್ಲಿ ಅಂತ ಒಂದು ಪರಿಸ್ಥಿತಿ ನನಗೆ ಅಡ್ಡಿ ಆಯ್ತು. ಅಡ್ಡಿಯಾದ ಕ್ಷಣದಲ್ಲೇ ನಾನು ದೇವರಿಗೆ ಮೊಣಕಾಲು ಹಾಕಿ ಕೇಳ್ಕೊಂಡೆ, ದೇವರೇ ಅಪ್ಪ, ಎಂತ ಪರಿಸ್ಥಿತಿಗೆ ನಾನು ಹೋಗ್ಬಿಡ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕೈ ಹಿಡಿದು ಮೇಲೆತ್ತು, ಈ ಪಾಪದ ಶಿಕ್ಷೆನ ನನಗೆ ಕೊಡಬೇಡ, ಕ್ಷಮಿಸು, ನಾನು ಸರಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅದನ್ನ ಸರಿಪಡಿಸ್ಕೊಂಡೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅಂದ್ರೆ ಟೆಂಪ್ಟೇಷನ್, ಈ ಶೋಧನೆ ವಿಶ್ವಾಸಿನ ಬಿಡೋದೇ ಇಲ್ಲ. ಅದು ಬಹಳವಾಗಿ ಎಫೆಕ್ಟ್ ಮಾಡ್ತದೆ. ಟೆಸ್ಟ್ಗೋಸ್ಕರ, ಮತ್ತೊಂದಗೋಸ್ಕರ ನಮಗೆ ಅದು ಬಹಳ ಶೋಧನೆ ಕೊಡುತ್ತೆ. ಹಾಗಾಗಿ ಸುಳ್ಳು ಪತ್ರಗಳನ್ನ ಆಸ್ತಿಯ ಮೇಲೆ ಮಾಡಿಕೊಂಡು ನಮ್ಮ ಅಣ್ಣ ತಮ್ಮಂದಿರ, ನಮ್ಮ ಅಕ್ಕ ತಂಗಿಯರ ಆಸ್ತಿಗಳನ್ನ ನಾವು ಹೊಡೆದುಕೊಳ್ಳಬಾರದು, ಅದನ್ನ ನಮ್ಮದಾಗಿಸಿ ಮಾಡಿಕೊಳ್ಳಬಾರದು. ಈ ವಾಕ್ಯದ ಪ್ರಕಾರ ಒಬ್ಬರಿಗೊಬ್ಬರು ಸುಳ್ಳಾಡಬೇಡ್ರಿ ಅಂತ ಹೇಳಿದ್ರೆ, ನಂಬರ್ 1, ಸುಳ್ಳು ಬಿಲ್ಗಳನ್ನ ಬರೆದು ದುಡ್ಡನ್ನ ಡಬಲ್ ಆಗಿ ತಗೊಂಡು ಅದನ್ನು ಉಪಯೋಗಿಸಕ್ಕೆ ದುರಾಸೆ, ಹಣದಾಸೆ ಪಡಬೇಡ್ರಿ, ಬೇಡ ಮಾಡಬೇಡ್ರಿ. ಎರಡನೇದು, ಈ ರೀತಿಯಾಗಿ ನಾವು ಮೋಸ ಮಾಡಬಾರದು, ಯಾರಿಗೂ ಮೋಸ ಮಾಡಬಾರದು ಎಂಬುದಾಗಿ. ಒಂದು ವೇಳೆ ಕೆಲವು ಬೋಧಕರಿದ್ದಾರೆ, ಕೆಲವು ಸೇವಕರಿದ್ದಾರೆ, ಅವರು ಕೂಡ ನಾನು ನೋಡಿದ್ದೇನೆ, ನಾನು ಅವ್ರ ಹೆಸರು ಹೇಳುವುದಿಲ್ಲ. ಅವರು ಏನ್ ಮಾಡ್ತಾರೆ ಗೊತ್ತಾ, ದಿಢೀರ್ನ ಶ್ರೀಮಂತರಾಗಬೇಕು, ಅವರು ದಿಢೀರ್ನ ಶ್ರೀಮಂತರಾಗಬೇಕು, ದೇವರ ಸೇವೆಯಲ್ಲಿ ಹಣವನ್ನ ಕೇಳ್ತಾರೆ. ಅದು ಕೂಡ ಸುಳ್ಳಾಡುವಂಥದ್ದೇ. ನೀನಾಗಿರುವುದರಲ್ಲೇ ತೃಪ್ತನಾಗಿರೋ ಅಂದ್ರೆ ಅರ್ಥ ಏನು? ನಮ್ಗೆ ಏನ್ ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತನಾಗಬೇಕು. ಇನ್ನೇನಾದ್ರೂ ಕೊಡೋದಿದ್ರೆ ಆತನ ಪ್ರಾರ್ಥನೆ ಮಾಡಬೇಕು, ಅವನು ಕೊಟ್ಟದನ್ನ ನಾವು ತೆಗೆದುಕೊಳ್ಳಬೇಕು. ಅದ್ರಲ್ಲಿ ಯಾವ ಅಪಾಯವೂ ಇಲ್ಲ, ಯಾವ ತೊಂದರೆ ಇಲ್ಲ. ಈ ಸೇವಕರು ಏನ್ ಮಾಡ್ತಾರೆ, ದಿಢೀರ್ನೆ ಅವರು ಹಣ ಮಾಡೋದಕ್ಕೋಸ್ಕರ ಮನಿ ಡಬ್ಲಿಂಗ್, ಅಂದ್ರೆ ಈಗ 1 ಲಕ್ಷ ಹಾಕಿದ್ರೆ ನಾಳೆ 2 ಲಕ್ಷ, ನಾಳೆದು 20 ಲಕ್ಷ ಆಗುತ್ತೆ ಅಂತ ಹೇಳಿ ಇಂಥದಕ್ಕೆಲ್ಲ ಹೋಗಿ ಬಲಿಯಾಗಿದ್ದಾರೆ. ಎಷ್ಟೋ ಜನರು ಬಲಿಯಾಗಿದ್ದಾರೆ. ಅವರ ಜೀವನವನ್ನೇ ಹಾಳು ಮಾಡ್ಕೊಂಡಿದ್ದಾರೆ. ಅವರ ಆತ್ಮಿಕ ಜೀವನಕ್ಕೂ ಕೂಡ ಬಹಳ ಪೆಟ್ಟು ಬಿದ್ದಿದೆ. ಅದನ್ನ ಅರ್ಥ ಮಾಡಿಕೊಂಡು ನಾವು ಮೊಣಕಾಲಾಕಿ ಅಂತ ವ್ಯಕ್ತಿಗಳು ನಾವು ಕೇಳುವಾಗ, ದೇವರನ್ನ ನಾವು ಕೇಳಿಕೊಳ್ಳುವಾಗ ಹಂಗಿಸುವುದಿಲ್ಲ, ದೇವರು ಶಿಕ್ಷೆ ಕೊಡುವುದಿಲ್ಲ, ಅವನು ನಮ್ಮನ್ನ ದೂರ ತಳ್ಳಬಿಡುವುದಿಲ್ಲ, ಅಥವಾ ಒಂದೇ ಸತಿ ನಮ್ಮನ್ನ ಕತ್ತರಿಸಿ ಬಿಸಾಕುವುದಿಲ್ಲ. ಯಾಕಂದ್ರೆ ಕರುಣೆ ಉಳ್ಳ ದೇವರು, ಕರುಣಾಮಯನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನಮ್ಮ ತಂದೆಯಾದ ದೇವರು ಕರುಣೆ ಉಳ್ಳಂತ ಹೃದಯ ಉಳ್ಳವನು, ಯಾವಾಗ್ಲೂ ಕೋಪಿಸುವವನಲ್ಲ, ಯಾವಾಗ್ಲೂ ತಪ್ಪು ಹುಡುಕುವವನಲ್ಲ. ಅಂತ ಪ್ರೀತಿಯ ದೇವರು, ಅಂತ ಪ್ರೀತಿಯ ತಂದೆ ನಮಗೆ ಸಿಕ್ಕಿದ್ದಾನೆ. ಅಂತ ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಸಿಕ್ಕಿದ್ದಾನೆ. ತನಗಿಂತಲೂ ನಮ್ಮನ್ನ ಪ್ರೀತಿ ಮಾಡುವಂತ ದೇವರು ನಮಗೆ ಸಿಕ್ಕಿದ್ದಾನೆ. ಹೀಗಿರುವ ನಾವು ಆತನ ಮೊಣಕಾಲು ಊರಿ ನಾವು ಕೇಳಿಕೊಳ್ಳುವಾಗ, ಖಂಡಿತವಾಗಿ ಇಂಥ ತಪ್ಪುಗಳನ್ನ ಮಾಡಿದ್ದರೆ ನಮ್ಮನ್ನ ಕ್ಷಮಿಸ್ತಾನೆ. ಉದಾಹರಣೆ, ಸುಂಕದ ಮತಾಯನು, ಅವನು ಏನ್ ಮಾಡ್ದ, ನಾನು ಯಾರ ಹತ್ರನಾರು ಅನ್ಯಾಯವಾಗಿ ದುಡ್ಡು ತಗೊಂಡಿದ್ರೆ ಅದ್ರ ಎಷ್ಟೋ 7% ಏನೋ ಅದನ್ನ ವಾಪಸ್ ಕೊಟ್ಬಿಡ್ತೀನಿ. ಲೂಕ 4 ಜಾಸ್ತಿ ಕೊಡ್ತೇನೆ. ಅವನು ಲೂಕನು ಏನಂತ ಹೇಳ್ತೇನೆ, ಅವನು ಸುಂಕದ ಲೂಕ. ನಾನು ಯಾರ ಹತ್ರ ಅನ್ಯಾಯವಾಗಿ ಏನಾದ್ರು ತಗೊಂಡಿದ್ರೆ ಅದ್ರ 10% 4%, ಅದ್ರ 4% ವಾಪಸ್ ಕೊಡ್ತೀನಿ ಅಂತಾನೆ. ಆ ಪ್ರಾರ್ಥನೆ ನಮ್ಮಲ್ಲಿ ಬರ್ಬೇಕ್ರಿ. ಸುಮ್ಮನೆ ನಾವು 8:30 ಬರೋದು, 7:30 ಬರೋದು, ಬೆಳಗ್ಗೆ ಜಾವ ಎದ್ದೇಳೋದು, ಮತ್ತೆ ಹೋಗೋದು, ಈ ಬದಲಾವಣೆಗಳಿಲ್ಲದೆ ನಮ್ಮ ಸಾಂಪ್ರದಾಯಿಕವಂತ ಜೀವನವನ್ನ ಮಾಡುವಾಗ ನಮಗೆ ಆಶೀರ್ವಾದ ಸಿಕ್ಕುವುದಿಲ್ಲ. ದೇವರು ಈ ವಾಕ್ಯಗಳನ್ನ ಹೆಚ್ಚಾಗಿ ಆಶೀರ್ವಾದಿಸಲಿ.